1 year ಬ್ಯಾಕ್ ನಾವ್ ಏನ್ ನಾಡೀಶ್ವರ ನೋಡಿದ್ವಿ ಅಂಡ್ ಈಗೇನ್ ನಾಡೀಶ್ವರ ನಾವು ನೋಡ್ತಾ ಇದೀವಿ. ಒಂದು ಫೀಚರ್ ಹೇಳ್ತೀನಿ, ಈಗ ಹೊಸದಾಗಿ ಇದ್ರಲ್ಲಿ ಬಂದಿರೋದು ಯಾವ್ದಂದ್ರೆ ಬರೀ ಸಿಂಪ್ಟಮ್ಸ್ ಮಾತ್ರ ತಗೊಳುತ್ತೆ. ಹೌದು. ಸೊ ಅಂದ್ರೆ ಏನಂದ್ರೆ ಇವ್ ಬಸವರಾಜ್ ಸರೇ ಮಾತಾಡ್ಸಂಗಿರುತ್ತೆ ನಿಮ್ಗೆ ನಾಡೀಶ್ವರ ಇಟ್ಕೊಂಡು. ರಿಪೋರ್ಟ್ಸ್ ಗಳನ್ನ ನಾವು 50+ ಲ್ಯಾಂಗ್ವೇಜಸ್ ನಲ್ಲಿ ತರೋ ತಯಾರಿ ನಡೀತಾ ಇದೆ. ಈ ಯಾರು ಚೆನ್ನಾಗಿದಾರೋ ಅವರು ಸಹ ಅವ್ರ ಹೆಲ್ತ್ ಅನ್ನ ಟ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ನಮ್ದು ಡಿವೈಸ್ ಅನ್ನ ಯೂಸ್ ಮಾಡ್ಬೋದು. ಪ್ರತಿಯೊಂದು ಕ್ವಶನ್ ನಮ್ ಬಸವರಾಜ್ ಸರ್ ರಿಸರ್ಚ್ ಪೂರಾ ಅಲ್ಲಿದೆ. ಇದ್ರೆ ತಗೊಂಡ್ಬಿಟ್ರೆ ನೀವು ಲೈಫ್ ಲಾಂಗ್ ನೀವು ಬಸವರಾಜ್ ಸರ್ನ ಮನೇಲಿ ಇಟ್ಕೊಳ್ಳೋ ತರ. ಸರ್ ನಮ್ ಬಾಯ ತೆಗಿಲಿಕ್ಕೆ ಆಗಲ್ಲ, ಅವ್ರದ್ದು ಟಂಗ್ ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಸೊ ಅವರು ಟಂಗ್ ಸ್ಕಿಪ್ ಮಾಡಿನೂ BIA ಆಪ್ ಅಂತ ಬಿಟ್ಟಿದೀವಿ. ಸೊ ಆ ಆಪ್ಗೂ ಆಮೇಲೆ ಈ ನಾಡೀಶ್ವರ ಆಪ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ರಿಸೀವ್ ಮಾಡಕ್ಕೆ ನಾನೇ ಪರ್ಸನಲ್ ಆಗಿರ್ತೀನಿ. ಸೊ ಈಗ ಜುಲೈ 13 ಇಂತ್ರ 999 ಆಫರ್ ಏನ್ ಸ್ಟಾರ್ಟ್ ಆಗ್ತಾ ಇದೆಯೋ ಇದು ಲಿಮಿಟೆಡ್ ಆಫರ್. ಅಂದ್ರೆ ನಮಸ್ಕಾರ, ನನ್ನ ಹೆಸರು ಕೈಲಾಶು. ಬಸವ ಅಕಾಡೆಮಿಗೆ ಸ್ವಾಗತ. ಸೊ ಇಲ್ಲಿ ನಮ್ಮ ಜೊತೆ ಕಾರ್ತಿಕ್ ಸರ್ ಕೂತಿದ್ದಾರೆ. ಸೊ ಈ ನಾಡೀಶ್ವರದ ರೂವಾರಿ, ಸೊ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಫ್ಯೂಚರಲ್ಲಿ ಮುಂದೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ, ಸೊ ಅದಕ್ಕೆಲ್ಲ ಕಾರಣಕರ್ತರಾದ ನಮ್ಮ ಕಾರ್ತಿಕ್ ಸರ್ ಇಲ್ಲಿ ಕೂತಿದ್ದಾರೆ. ಸೊ ಅವ್ರ ಹತ್ರನೇ ಡಿಸ್ಕಸ್ ಮಾಡೋಣ ಏನು ಈ ನಾಡೀಶ್ವರ ಅನ್ನೋದು, ಹೊಸದಾಗಿ ಏನೇನು ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ, ಸೊ ಆಮೇಲೆ ಟಂಗ್ ಡಯಾಗ್ನೋಸಿಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಆಮೇಲೆ ಕ್ರಾಸ್ ಕ್ವಶನಿಂಗ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಏನೇನು ಫೀಚರ್ಸು ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ತಿಳ್ಕೊಳ್ಳೋಣ. ಓಕೆ. ಸೊ ಯಾವುದೇ ನಾಡೀಶ್ವರ ನಾನು ನಿಮಗೆ ಡಿಸ್ಪ್ಯಾಚ್ ಮಾಡಿದಾಗ ಸೊ ನಿಮ್ಮ ವಾಟ್ಸಪ್ಪಲ್ಲಿ ನಿಮಗೆ ಇವ್ರ ವಿಡಿಯೋಸೇ ಸಿಗುತ್ತೆ. ನಿಮಗೆ ಇವ್ರ ವಿಡಿಯೋಸೇ ಫಾರ್ವರ್ಡ್ ಮಾಡಿರ್ತೀವಿ ನಾವು. ಸೊ ಯಾಕೆಂದರೆ ಸ್ಟಾರ್ಟಿಂಗಿಂದ ಅವರೇ ಮಾಡಿರ್ತಾರೆ. ಹಾಗಾಗಿ ಸೊ ನೆಕ್ಸ್ಟ್ ಏನೇನು ಅಪ್ಡೇಟೆಡ್ ವರ್ಷನ್ ಇದೆಯಲ್ಲ ಇದೆಲ್ಲ ನಾಡೀಶ್ವರ ಎಲ್ಲ ಇನ್ಕ್ಲೂಡೆಡು. ಅದರ ಮೇನ್ ರೂವಾರಿ ಬಂದು ನಮ್ಮ ಕಾರ್ತಿಕ್ ಸರ್. ಹೇಳಿ ಸರ್, ಏನು ಈ ನಾಡೀಶ್ವರ ಯಾರು ತಗೋಬಹುದು? ಮೇನ್ ಫಸ್ಟ್ ಯಾರೆಲ್ಲ ತಗೋಬಹುದು? ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಸವ ಅಕಾಡೆಮಿ. ಸೊ ಫಸ್ಟ್ ಆಫ್ ಆಲ್ ಈ ನಾಡೀಶ್ವರ 1 year ಬ್ಯಾಕ್ ನಾವ್ ಏನ್ ನಾಡೀಶ್ವರ ನೋಡಿದ್ವಿ ಅಂಡ್ ಈಗೇನ್ ನಾಡೀಶ್ವರ ನಾವು ನೋಡ್ತಾ ಇದೀವಿ, ವಿ ಹ್ಯಾವ್ ಬಹಳಷ್ಟು ಇವಾಲ್ವ್ ಆಗಿದ್ವಿ ಅಂತ ಹೇಳ್ಬೋದು. ಸೊ 1 year ಬಿಫೋರು ನಾವು ನಾಡೀಶ್ವರನ ಬರೀ ಪಲ್ಸ್ ಡಯಾಗ್ನೋಸ್ ಡಿವೈಸ್ ಅಂತ ನಾವು ಜನರಿಗೆ ಕೊಟ್ಟಿದ್ವಿ. ಓಕೆ, ಆವಾಗ್ಲೂ ನಾವು ಹೇಳಿದ್ವಿ ಮುಂದೆ ನಾವು ಅದರಲ್ಲಿ ಟಂಗ್ ತಗೊಂಡ್ಬರ್ತೀವಿ ಅಂತೇಳಿ. ಅವಾಗ ಜಸ್ಟ್ ಒಂದು ನಮ್ದು ಫ್ಯೂಚರ್ ಈ ತರ ನಾವು ನಾಡೀಶ್ವರನ ತಗೊಂಡು ಹೋಗ್ಬೇಕಂತಿತ್ತು. ಸೊ ಈಗ ನಾವು ಇವಾಲ್ವ್ ಆಗಿದೆ. ಫಸ್ಟ್ ಬರೀ ನಾಡೀಶ್ವರ ಪಲ್ಸ್ ಡಯಾಗ್ನೋಸಿಸ್ ಅಷ್ಟೇ ಇದ್ದಿದ್ದು, ಈಗ ನಾವು ನಾಡೀಶ್ವರನ ಯಾವ ರೀತಿ ಆಗಿ ಏನು ಜನರಿಗೆ ಕೊಡ್ತಾ ಇದೀವಿ ಅಂದ್ರೆ ಕಂಪ್ಲೀಟ್ ಒಂದು ಹೀಲಿಂಗ್ ಸಿಸ್ಟಮ್. ಸೊ ನಮ್ದು ಈ ನಾಡೀಶ್ವರದ್ದು ಒಂದೇನಂದ್ರೆ ಸೌಂಡ್ ಆಫ್ ಯುವರ್ ಹೆಲ್ತ್ ಅಂತ ನಾವು ಟ್ಯಾಗ್ ಲೈನ್ ಕೊಡ್ತೀವಿ. ಆಮೇಲೆ ನಿಮ್ಮ ಮನೆಯಲ್ಲೇ ಒಬ್ಬ ಡಾಕ್ಟರ್ ಇದ್ದಾಗ ತರ ಅಂತೇಳಿ ನಾವು ಏನ್ ಹೇಳ್ತೀವಿ, ಬಸವರಾಜ್ ಸರ ಇದ್ದಂಗೆ. ಸೊ ಅದನ್ನ ನಾವು ಒಂದು ಕ್ಲಿನಿಕ್ ಅಲ್ಲಿ ಈಗ ನೀವು ಹೀಲರ್ ಆದ್ರೆ ನಾನ್ ನಿಮ್ ಹತ್ರ ಬಂದಾಗ ನೀವು ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡ್ತಿರೋ, ನನ್ನನ್ನು ಏನೇನು ಅಬ್ಸರ್ವ್ ಮಾಡ್ತಿರೋ ಆ ಪ್ರತಿಯೊಂದು ವಿಷಯನ ನಾವು ಈ ನಾಡೀಶ್ವರದಲ್ಲಿ ಅಳವಡಿಸಿ ಜನರಿಗೆ ಇದೇನ್ ನಾಡೀಶ್ವರ ಬಂದಿದೆಯಲ್ಲ ಇದ್ರಲ್ಲಿ ನಾವು 1 ವರ್ಷ ಹಿಂದೆ ಏನ್ ನಾಡೀಶ್ವರ ಜನರಿಗೆ ಕೊಟ್ಟಿದ್ವಿ, ಅವ್ರ ನಮ್ಮ ಹತ್ರ ಕೊಟ್ಟಿರೋ ಎಲ್ಲಾ ಫೀಡ್ಬ್ಯಾಕ್ಸ್ ಅನ್ನ ತಗೊಂಡು ಈ ಒಂದು ನಾಡೀಶ್ವರ ರೆಡಿ ಮಾಡಿ ಅವ್ರದೆಲ್ಲ ಪಲ್ಸು ತಗೊಂಡು ಆಮೇಲೆ ಟಂಗು ತಗೊಂಡು ಇವೆಲ್ಲ ತಗೊಂಡು ಅಳವಡಿಸಿದ್ವಿ. ಸೊ ಈಗ ಇದ್ರಲ್ಲಿ ಜನರ ಫೀಡ್ಬ್ಯಾಕ್ಸ್ ಇಂತ ನಾವು ಅದು ಹೆಂಗೆ ಈ ಒಂದು ನಾಡೀಶ್ವರ ಬಂದಿದೆ ಅಂದ್ರೆ ಒಂದು ಫೀಚರ್ ಹೇಳ್ತೀನಿ, ಈಗ ಹೊಸದಾಗಿ ಇದ್ರಲ್ಲಿ ಬಂದಿರೋದು ಯಾವ್ದಂದ್ರೆ ವಾಯ್ಸ್ ಫೀಚರ್ ಕೊಟ್ಟಿದ್ವಿ. AI ಲೇ ವಾಯ್ಸ್ ಫೀಚರ್ ಅಂತ. ಆ ಫೀಚರ್ ಏನ್ ಮಾಡತ್ತಂದ್ರೆ ಬೇಸಿಕಲಿ ಎಲ್ಲಾ ನಮ್ಮ ಏನು ಪೇಷಂಟ್ಸ್ ಬರ್ತಾರೋ ಅವರು ತುಂಬಾ ನೊಂದು ಅವ್ರದಾದ ಒಂದು ಕತೆ ಇರುತ್ತೆ, ಅದನ್ನ ಅವ್ರು ಹೇಳ್ಕೊಂಡಾಗ ಅವ್ರಿಗೆ ಸಮಾಧಾನ ಆಗೋದು. ಸೊ ಅದನ್ನ ಈ ನಾಡೀಶ್ವರದಲ್ಲಿ ಬರೀ ಪಲ್ಸ್ ತಗೋತೀವಿ, ನಾವು ರಿಪೋರ್ಟ್ ಕೊಡ್ತಾ ಇದೀವಿ. ಸೊ ಅವ್ರ ವಿಷಯಗಳನ್ನ ನಾವು ಆದ್ರೆ ಪ್ರೀವಿಯಸ್ ವರ್ಷನ್ ಅಲ್ಲಿ ಇದ್ದಿದ್ದಿಲ್ಲ. ಸೊ ಈಗ ನಾವ್ ಏನ್ ಮಾಡಿದೀವಿ ಅಂದ್ರೆ ಅದನ್ನ ಈಗ ಯಾರೋ ಒಬ್ಬ ಹೀಲರ್ ಸಹ ಅವರು ಅದನ್ನ ನಾಡೀಶ್ವರ ಯೂಸ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾರ ಅಂತಂದ್ರೆ ಆ ಪರ್ಸನ್ನಿಗೂ ಸಹ ಅವ್ರು ಪೂರ್ತಿ ಏನ್ ಕತಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಟ್ರೀಟ್ ಮಾಡ್ತಾರೆ ಅವರು. ಸೊ ಈಗ ನಾವೇನ್ ಮಾಡಿದೀವಿ ಅಂದ್ರೆ ವಾಯ್ಸ್ ಫೀಚರ್ ಕೊಟ್ಟಿದ್ವಿ, ಅಲ್ಲಿ ವಾಯ್ಸ್ ಬಟನ್ ಇದೆ. ಸೊ ಜಸ್ಟ್ ಅವರು ಪೇಷಂಟ್ ಡೀಟೇಲ್ಸ್ ಆಡ್ ಆದ್ಮೇಲೆ ಫಸ್ಟ್ ಸ್ಕ್ರೀನ್ ಅದೇ ಬರುತ್ತೆ. ಅಂದ್ರೆ ಅವ್ರು ಏನ್ ಕತೆ ಹೇಳಿದ್ರು ಬರೀ ಸಿಂಪ್ಟಮ್ಸ್ ಮಾತ್ರ ತಗೊಳುತ್ತೆ, ಹೌದು ಅನ್ನೋ ತರ ನೀವು ಫೀಚರ್ ಕೊಟ್ಟಿದ್ದೇವೆ. ಅವ್ರ ಬಟನ್ ಒತ್ತಿಕ್ಕಿ ಅವ್ರು ಒಬ್ಬನೇ ಆದ್ರೂ ಅವ್ರ ಪೂರ ಕತೆ ಹೇಳಿ ಅವ್ರದ್ದು ಏನ್ ಸಿಂಪ್ಟಮ್ಸ್ ಇದೆ ಅಷ್ಟು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದ್ರ ಬದಲಾಗಿ ಈಗ ಹೀಲರು ಪೇಷಂಟ್ ಇದಾರೆ, ಕೆಲವೊಂದಿಷ್ಟು ಜನ ಶೈ ನೇಚರ್ ಇರೋರು ಇರ್ತಾರೆ, ಅವರು ಏನು ಜಾಸ್ತಿ ಮೈಕ್ ಒತ್ತಿಕ್ಕಿ ಹಿಂಗ್ ಹಿಡಿದ್ರೆ ಹೇಳಿ ಅಂದ್ರೆ ಹೇಳಲ್ಲ. ಸೊ
ಅವರಿಗೆ ಹೀಲರ್ ಪೇಷಂಟ್ ಕುತ್ಕೊಂಡು ಹೌದು ಮೈಕ್ ಒತ್ತಿಗೆ ಹಿಂಗ್ ಹತ್ರ ಹಿಡಿದು ನಾನ್ ನಿಮ್ಮನ್ನ ಮಾತಾಡಿಸ್ತೀನಿ, ನಿಮ್ಗೆ ಏನ್ ತೊಂದ್ರೆ ಆಗ್ತಾ ಇದೆ ಅದನ್ನ ನೀವ್ ಏನ್ ಮಾತಾಡ್ತಿರಲ್ಲ ಅದನ್ನು ಸಹ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ ಓಕೆ, ವೆರಿ ಗುಡ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಫೀಚರ್ಸ್ ಎಲ್ಲೂ ಯಾವ ಇದ್ರಲ್ಲೂ ಇಲ್ಲ, ಫಸ್ಟ್ ಟೈಮ್ ಈ ತರ ನಮ್ಮ ನಾಡಿ ಸ್ವರದಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಅಂದ್ರೆ ಏನಂದ್ರೆ ಇವು ಬಸವರಾಜ್ ಸರೇ ಮಾತಾಡ್ಸಂಗ್ ಇರುತ್ತೆ ನಿಮ್ಗೆ ನಾಡಿ ಸ್ವರ ಇಟ್ಕೊಂಡು ಅಲ್ವಾ, ಇದೇ ತರ ಇರುತ್ತೆ. ಸೊ ಮನೆಯಲ್ಲಿ ನೀವು ಯಾರು ಬೇಕಾದ್ರೂ ಹೀಲ್ ಮಾಡ್ಬೋದು, ಯಾರು ಬೇಕಾದ್ರೂ. ಅಂದ್ರೆ ಈ TM ಸ್ಟೂಡೆಂಟ್ಸೇ ಮಾಡ್ಬೇಕಾ ಇಲ್ಲ TM ಸ್ಟೂಡೆಂಟ್ಸ್ ಓದ್ದೇ ಇರೋರು ಮಾಡ್ಬೋದಾ? ಯಾರಿಗೆಲ್ಲ ಉಪಯೋಗ ಆಗುತ್ತೆ ಈ ನಾಡಿ ಸ್ವರ? ಯಾರಿಗೆಲ್ಲ ಕಾಯಿಲೆ ಇದೆ ನಾವು ಆರಾಮ್ ಮಾಡ್ಕೋಬೇಕು ಅವ್ರು ಎಲ್ಲರೂ ಈ ನಾಡಿ ಸ್ವರನ ಯೂಸ್ ಮಾಡ್ಬೋದು. ಮೆಡಿಸಿನ್ ರಹಿತವಾಗಿ ನನಗೆ ಮೆಡಿಸಿನ್ ಬೇಡ, ಮೆಡಿಸಿನ್ ರಹಿತವಾಗಿ ನಾ ಆರಾಮ್ ಮಾಡ್ಕೋಬೇಕು ಅಂದ್ರೆ ಅವ್ರೆಲ್ಲರೂ ನಮ್ ನಾಡಿ ಸ್ವರನ ಯೂಸ್ ಮಾಡ್ಬೋದು. ಇದರಲ್ಲಿ ಅವರಿಗೆ ತೀರಾ ನಾಲೆಜ್ ಬೇಕು, ನಾಲೆಜ್ ಬೇಡ, ಏನು ಆ ತರ ಏನು ನಾವು ಡಿಸೈನ್ ಯಾವ ರೀತಿ ಮಾಡಿದ್ರು ಅಂದ್ರೆ ಒಬ್ಬ ರೈತನಿಗೆ ಸುತಃ ಅವರೇ ಡಿವೈಸ್ ತಗೊಂಡು ಅವರೇ ಕಲರ್ ಹಾಕೋಬಹುದು, ಅವರೇ ಪಾಯಿಂಟ್ ಹಾಕೋಬಹುದು, ಆ ರೀತಿ ಈಸಿ ಆಗೋ ತರ ನಾವು ಈ ಡಿವೈಸ್ ನ ರೆಡಿ ಮಾಡಿದೀವಿ. ಅಲ್ಲಿ ಈಗ ಅವ್ರಿಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಕೊಟ್ಟಿದೀವಿ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಈಗ ಕರೆಂಟ್ಲಿ 2 ಲ್ಯಾಂಗ್ವೇಜ್ ಇದೆ. ಇವತ್ತು ಜುಲೈ 2026 ಇವತ್ತಿನವರೆಗೂ ನಾವ್ ಏನ್ ಡೆವಲಪ್ಮೆಂಟ್ ಅಲ್ಲಿ ಏನಿದೆ ಇಂಗ್ಲಿಷ್ ಕನ್ನಡ 2 ಲ್ಯಾಂಗ್ವೇಜ್ ಕೊಟ್ಟಿದೀವಿ. ಮುಂದೆ ನಾವು ಅದೇನು ರಿಪೋರ್ಟ್ಸ್ ಗಳು ಏನಿದೆಯಲ್ಲ ರಿಪೋರ್ಟ್ಸ್ ಗಳನ್ನ ನಾವು 50+ ಲ್ಯಾಂಗ್ವೇಜಸ್ ನಲ್ಲಿ ತರೋ ತಯಾರಿ ನಡೀತಾ ಇದೆ. ಸೂಪರ್ ಸೂಪರ್ ಸರ್. ಹಂಗಾದ್ರೆ ಸೊ ನಾವು ನಾಡಿ ಸ್ವರನ ಬರೀ ಲೋಕಲ್ ಅಂತಲ್ಲ, ಇಡೀ ವರ್ಲ್ಡ್ ವೈಡ್ ಗ್ಲೋಬಲ್ ಆಗಿ ಬಿಡಬೇಕು ಅಂತ, ಗ್ಲೋಬಲ್ ಆಗಿ ಬಿಡಬೇಕು. ಓಕೆ ಸರಿ. ಸೊ ಇವನ್ ನಮ್ದು ಒಂದು ಆಸೆ ಇದೆ, ನಾವು ಇದ್ರಲ್ಲೆಲ್ಲ TM ನಲ್ಲಿ ಎಲ್ಲಾ ಕಡೆ ಅಂತ ನಾಲೆಜ್ ತಗೊಂಡಿದ್ವಲ್ಲ, ಚೈನೀಸ್ ದವ್ರು ಬಹಳ ಇದು ಅಡ್ವಾನ್ಸ್ ಆಗಿರ್ತಾರಲ್ಲ, ಮ್ಯಾಂಡ್ರಿನ್ ನಲ್ಲೂ ನಮ್ ರಿಪೋರ್ಟ್ ಕೊಡೋ ಒಂದು ಆಸೆ ಇದೆ, ಅದನ್ನು ಸಹ ಮುಂದೆ ಒಂದ್ ದಿವಸ ತರ್ತೀವಿ. ಸೂಪರ್. ಆಮೇಲೆ ಇನ್ನೊಂದೇನು ಅಂದ್ರೆ ಯೋಗ ಇನ್ಸ್ಟ್ರಕ್ಟರ್ಸು, ಆಮೇಲೆ ಮೆಡಿಟೇಷನ್ ಮಾಡಿದವರು, ಇವಾಗ ಮೆಡಿಟೇಷನ್ ಮಾಡಿದಾಗ ನಮ್ಗೆ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋರು, ಯೋಗ ಮಾಡಿದಾಗ ಏನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋರು, ಇವರು ಸಹ ತಗೋಬಹುದು ಈ ಡಿವೈಸ್. ಇದನ್ನ ಈಗ ಬರೀ ಪ್ರಾಬ್ಲಮ್ ಇರೋರು ಅಷ್ಟೇ ಅಂತಲ್ಲ, ಈ ಯಾರು ಚೆನ್ನಾಗಿದಾರೋ ಅವರು ಸಹ ಅವ್ರ ಹೆಲ್ತ್ ಅನ್ನ ಟ್ರ್ಯಾಕ್ ಮಾಡ್ಕೊಳ್ಳಿಕ್ಕೆ ನಮ್ದು ಡಿವೈಸ್ ಅನ್ನ ಯೂಸ್ ಮಾಡ್ಬೋದು. ಸೊ ಈಗ ಈ ನಮ್ದು ಹೊಸ ಇದ್ರಲ್ಲಿ ನಾವ್ ಏನ್ ಮಾಡಿದೀವಿ, ಫಸ್ಟ್ ವಾಯ್ಸ್ ಕಾನ್ವರ್ಸೇಷನ್ ಏನ್ ಮಾತಾಡ್ತಿದೆ ಅದನ್ನ ತಗೋತಾ ಇದೀವಿ. ಸೆಕೆಂಡ್ ಸ್ಟೆಪ್ ನಾಲ್ಗೆ ಪಿಕ್ಚರ್ ನ ತಗೋತಾ ಇದೀವಿ. ನಾಲ್ಗೆ ಪಿಕ್ಚರ್ ನೆಕ್ಸ್ಟ್ ಅದರ ಒಂದೊಂದು ಫೀಚರ್ ಬಗ್ಗೆ ನೆಕ್ಸ್ಟ್ ಮಾತಾಡೋಣಂತೆ ನಾಲ್ಗೆ ಪಿಕ್ಚರ್ ತಗೋತಾ ಇದೀವಿ. ಅದಾದ್ಮೇಲೆ ನಾವು ಮ್ಯಾಂಡೇಟರಿ ಕ್ವಶನ್ ಅಂತ ಕೇಳ್ತಾ ಇದೀವಿ ಜನರಲ್ ಆಗಿ. ಅದೇನಂದ್ರೆ ಅವ್ರ ದಿನಚರಿ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಅದೇನಿದೆ ಅದನ್ನ ಒಂದು ಅವ್ರ ಕಡೆ ಅಂದ್ರೆ ಇನ್ಪುಟ್ಸ್ ತಗೋತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಪಲ್ಸ್ ತಗೋತಾ ಇದೀವಿ. ಹಳೆ ನಾಡಿ ಸ್ವರದಲ್ಲಿ ಯಾವ ರೀತಿ ಪಲ್ಸ್ ತಗೋತೀವಲ್ಲ ಆ ರೀತಿ ಪಲ್ಸ್. ಈ ಪಲ್ಸ್ ಎಲ್ಲ ತಗೊಂಡ್ಮೇಲೆ ನಮಗ ಆ ಪರ್ಸನ್ ಬಗ್ಗೆ ಒಂದಿಷ್ಟು ಐಡಿಯಾ ಬಂದಿರುತ್ತಲ್ಲ, ಅದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಕ್ರಾಸ್ ಕ್ವಶನ್ ಮಾಡ್ತೀವಿ. ಕ್ರಾಸ್ ಕ್ವಶನ್ ಅಂದ್ರೆ ಮಾತಾಡ್ದಂಗೆ ಇರುತ್ತೆ, ಎಸ್ ಆರ್ ನೋ ಅವ್ರು ಆನ್ಸರ್ ಮಾಡ್ಬೇಕು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಅವರಿಗೆ ರಿಪೋರ್ಟ್ ಅನ್ನ ಕೊಡ್ತೀವಿ. ಸೊ ಈಗ ಏನ ರಿಪೋರ್ಟ್ ಬರಿತಾ ಇದೀವಲ್ಲ, ನಾವು ಅವ್ರ ಹತ್ರ ಈಗ ಡೇಟಾ ಜಾಸ್ತಿ ಇಸ್ಕೋತಾ ಇದೀವಿ. ಸೊ ಈಗ ನಾವು ಅವರಿಗೆ ಹೆಚ್ಚಿಗೆ ಪರ್ಸನಲೈಸ್ಡ್ ಆಗಿ ರಿಪೋರ್ಟ್ ಬರಿತಾ ಇದೀವಿ. ಅದ್ಯಾವ ರೀತಿ ಅಂತಂದ್ರೆ, ಹೋದ ವರ್ಷನ್ ನಲ್ಲಿ ನಮ್ಮ ಹತ್ರ ನಾವು ಸಿಂಪ್ಟಮ್ಸ್ ತಗೋತಾ ಇದ್ದಿದ್ದಿಲ್ಲ, ಟಂಗ್ ತಗೋತಾ ಇದ್ದಿಲ್ಲ, ಅಂಡ್ ಮ್ಯಾಂಡೇಟರಿ ಕ್ವಶನ್ಸ್ ಇರ್ತಾ ಇದ್ದಿದ್ದಿಲ್ಲ. ಸೊ ಈಗ ನಾವು ಆ ಮೂರನ್ನು ತಗೋತಾ ಇದೀವಲ್ಲ, ಆ ಪರ್ಸನ್ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚಾಗಿ ಇನ್ಫಾರ್ಮೇಶನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ನಾವು ನಮ್ ಕ್ವಶನ್ಸ್ ಅಲ್ಲಿ ಎಷ್ಟೊತ್ತಿಗೆ ಏನು ಹಂಗರ್ ಲೆವೆಲ್ ಹೆಂಗಿದೆ ಅಂತ ಕೇಳ್ತಿರ್ತೀವಿ. ಸೊ ಅದ್ರಲ್ಲಿ ಅವರು ನಂಗೆ ಎಕ್ಸ್ಟ್ರೀಮ್ ಹಂಗರ್ ಅಂತ ಆಪ್ಷನ್ ಇದೆ, ಅಥವಾ ತೀರಾ ಜಾಸ್ತಿ ಹಸಿವು ಅಂತ ಕನ್ನಡನಲ್ಲಿ. ಅದನ್ನ ಅವ್ರು ಸೆಲೆಕ್ಟ್ ಮಾಡಿದಾರ ಅಂತಂದ್ರೆ ಅವ್ರಿಗೆ ಪಕ್ಕ ಸ್ಟಮಕ್ ಹೀಟ್ ಇರುತ್ತೆ. ಸೊ ಈ ಸಿಂಪ್ಟಮ್ಸ್ ಪ್ರಕಾರ ನೀವು ಅನಲೈಸ್ ಮಾಡಕ್ ಈಸಿ ಆಗುತ್ತೆ. ಸೊ ಅದ್ರಲ್ಲಿ ಅವ್ರು ನಿದ್ದೆ ತಗೊಂಡಾಗ, ಸೊ ಈ ತರ ನಾವೇನ್ ಕ್ವಶನ್ಸ್ ಕೊಟ್ಟಿದೀವಿ, ಆ ಪ್ರತಿಯೊಂದು ಕ್ವಶನ್ ನಮ್ ಬಸವರಾಜ್ ಸರ್ ರಿಸರ್ಚ್ ಪೂರಾ ಅಲ್ಲಿದೆ. ಸೊ ಅದ್ ಪ್ರತಿಯೊಂದು ಆಪ್ಷನ್ ಅವ್ರೇನ್ ಚೂಸ್ ಮಾಡ್ತಾ ಇದಾರೆ ಅದ್ರ ಹಿಂದ್ಗಡೆ ಪೂರಾ ರಿಸರ್ಚ್ ಇದೆ. ಅವ್ರೊಂದು ಆಪ್ಷನ್ ಮೇಲೆ ನಮ್ಗೆ ಅವ್ರ ಬಗ್ಗೆ ಅರ್ಥ ಆಗ್ತಾ ಇರುತ್ತೆ. ಅಂಡ್ ಈಗ ಸಿಂಪ್ಟಮ್ಸ್ ಅಂತ ತಗೊಂಡಿದೀವಲ್ಲ, ಸೊ ಈಗ ನಾವು ರಿಪೋರ್ಟ್ ಯಾವ ರೀತಿ ಬರೀತಾ ಇದೀವಿ ಅಂದ್ರೆ, ನಮ್ಗೆ ಅವ್ರದ್ದು ಅನಲೈಸ್ ಆದ್ಕೊಳ್ಳೆ ನಮ್ಗೆ ಒಳಗಡೆ ಮೆರಿಡಿಯನ್ ಏನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ರಿಪೋರ್ಟ್ ಬರೆಯಬೇಕಾದ್ರೆ ನಾವು ಫಸ್ಟ್ ಅವ್ರಿಗೆ ಈ ಮೆರಿಡಿಯನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳ್ತೀವಿ. ಹೇಳಿದ ಜೊತೆಗೆ ಅವ್ರ ಸಿಂಪ್ಟಮ್ಸ್ ನಮಗ್ ಕೊಟ್ಟಿರ್ತಾರಲ್ಲ, ಅಲ್ಲಿ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ ಈ ಸಿಂಪ್ಟಮ್ ಬರ್ಲಿಕ್ಕೆ ಕಾರಣ ಹಿಂದ್ಗಡೆ ಈ ಮೆರಿಡಿಯನ್ಸ್ ಇಂಬ್ಯಾಲೆನ್ಸ್ ಇರ್ತಾನೆ. ಬರೀ ಇದಷ್ಟೇ ಅಲ್ಲದೆ ಇನ್ನೊಂದು ಸೆಕ್ಷನ್ ಕೊಟ್ಟಿದೀವಿ AI ಪ್ರಿಡಿಕ್ಷನ್ ಅಂತ. ಅಲ್ಲಿ ಸಹ ನಾವು ಮುಂದೆ
ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಬರಬಹುದು ಅಂತ ಆ ಎಲ್ಲದನ್ನು ನಾವು ಅದರಲ್ಲಿ ಲಿಸ್ಟ್ ಮಾಡಿದೀವಿ, ಪ್ರಿಡಿಕ್ಷನ್ ಮಾಡಿದೀವಿ, ಪ್ರಿಡಿಕ್ಷನ್ ಕೊಟ್ಟಿದೀವಿ. ಅದ್ರ ಜೊತೆಗೆ ಅದನ್ನ ಯಾವ ರೀತಿ ಅವರು ರಿವರ್ಸ್ ಮಾಡ್ಕೋಬೇಕು, ಆರಾಮ್ ಮಾಡ್ಕೋಬೇಕು ಅನ್ನೋ ಒಂದು ಟ್ರೀಟ್ಮೆಂಟ್ ಸಜೆಷನ್ ಸಹ ಅಲ್ಲಿ ಕೊಟ್ಟಿದ್ವಿ. ನೋಡಿ ವೀಕ್ಷಕರೇ, ಇಲ್ಲಿ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಕಿಡ್ನಿ ಫೇಲ್ಯೂರ್ ಅಂತ ಬರ್ತಾ ಇರ್ತಾರೆ, ಕಿಡ್ನಿ ಸಮಸ್ಯೆ ಇದೆ ಅಂತ ಬರ್ತಾ ಇರ್ತಾರೆ. ಸೊ ಇದು ತುಂಬಾ ಘಾಟವಾದ ಕಾಯಿಲೆ ಅಂತಾರೆ ಇದನ್ನ, ಕಿಡ್ನಿ ಡಯಾಲಿಸಿಸ್ ಹೋದಾಗ ತುಂಬಾ ಸಫರ್ ಮಾಡುವಂತ ಕಾಯಿಲೆಗಳು. ಸೊ ಇದನ್ನ ಆರಾಮಾಗಿ ತಿಳ್ಕೊಬೋದಾ ಇದರಲ್ಲಿ, ಈ ಡಿವೈಸ್ ಅಲ್ಲಿ? ಹೌದು. ಈಗ ಹೇಗಂದ್ರೆ ಅವ್ರ ಸಿಂಪ್ಟಮ್ ನಲ್ಲಿ ನಾವು ಕೇಳಿದಾಗ ಅವ್ರು ಡಯಾಲಿಸಿಸ್ ಇದೆ ಅಥವಾ ನಂಗೆ ಕ್ರಿಯಾಟಿನ್ ಲೆವೆಲ್ ಇದೆ ಅಂತ ಅವರು ಎಂಟರ್ ಮಾಡ್ತಾರೆ. ಹೌದೌದು. ಸೊ ಅದ್ರ ಜೊತೆಗೆ ಮುಂದೆ ಕಿಡ್ನಿ ರೋಗ ಬಂದಾಗ ಅದೆಲ್ಲ ನಾವು ಅಲ್ಲಿ ಅವರಿಗೆ ನಾವು ಪಲ್ಸ್ ರೀಡ್ ಮಾಡಿದಾಗ, ಟಂಗ್ ಡಯಾಗ್ನೋಸ್ ಮಾಡಿದಾಗ ಯೂಶಲಿ ನೀವು ಹೇಳಿರೋ ಪ್ರಾಬ್ಲಮ್ಸ್ ನಮ್ ಕಿಡ್ನಿ ಕೋಲ್ಡ್ನೆಸ್ ಆ ತರ ಬರುತ್ತೆ. ಸೊ ಆ ತರ ಬಂದಾಗ ನಾವು ಅದನ್ನ ಟ್ರೀಟ್ ಮಾಡ್ಬೋದು. ಸೊ ನಾವು ಡಯಾಲಿಸಿಸ್ ಹೋಗಿರೋ ಪೇಷಂಟ್ಸಿಗೆ ಅಪ್ ಟು ಡಯಾಲಿಸಿಸ್ ಹೋಗೋಕ್ಕಿಂತ ಮುಂಚೆ ಆದ್ರೆ ನಾವು ಈಸಿಲಿ ಆರಾಮ್ ಮಾಡ್ಬೋದು. ಡಯಾಲಿಸಿಸ್ ಯಾರು ಹೋಗಿರ್ತಾರಲ್ಲ ಅವರಿಗೆ ಟ್ರೀಟಿಂಗ್ ಅನ್ನ ಸ್ವಲ್ಪ ಇದು ಡಿಫಿಕಲ್ಟ್, ಯಾಕಂದ್ರೆ ಬಾಡಿನಲ್ಲಿ ಎನರ್ಜಿನೇ ಕಡಿಮೆ ಇರುತ್ತೆ. ಸೊ ನಮ್ದು ಇದಿರೋದೆಲ್ಲ ಎನರ್ಜಿ ಮೆಡಿಸಿನ್ ಅಲ್ಲ, ಆ ಸ್ಟೇಜ್ ಗಿಂತ ಮುಂಚೆ ನಾವೇನ್ ಟ್ರೀಟ್ ಮಾಡ್ತೀವಿ ಅದು ಅವರಿಗೆ ಈ ಜಲ್ದಿ ಇಫೆಕ್ಟ್ ಆಗುತ್ತೆ. ಸೊ ಆದ್ರೆ ಅವ್ರಿಗೆ ಏನಾಗಿದೆ ಅನ್ನೋದು ನಮ್ ಕಡೆ ಡಯಾಗ್ನೋಸ್ ಈಸಿ ಆಗುತ್ತೆ. ಸೊ ಅಷ್ಟು ಸಿವಿಯರ್ ಇದ್ದಾಗ ನಮ್ದು ಇದ್ರ ತಗೊಂಡು ಟ್ರೀಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಅಂತ ಸಿಚುವೇಶನ್ ನಲ್ಲಿ ಒಂದು ಹೀಲರ್ ಟಚ್, ಸೀನಿಯರ್ಸ್ ಟಚ್ ಇರೋದು ಬಹಳ ಉತ್ತಮ. ಆಮೇಲೆ ಈ ನಾಡೀಶ್ವರ ಈಗ ಆಫರ್, ತುಂಬಾ ಜನ ರೇಟ್ ಜಾಸ್ತಿ ಆಗ್ತಿದೆ, ತುಂಬಾ ಜನಕ್ಕೆ ಕಷ್ಟ ಆಗ್ತಿದೆ ತಗೊಳ್ಳೋದು ಅಂದ್ರೆ, ಸೊ ಏನಾದ್ರು ಆಫರ್ ಪ್ರೈಸ್ ಏನಾದ್ರು ಇದೆಯಾ ಇದರಲ್ಲಿ ಅಂತ? ಸೊ ಆಫರ್ ಪ್ರೈಸ್ ಇದೆ, ಜುಲೈ 13th ನಂತರ ಆ ಆಫರ್ ಪ್ರೈಸ್ ರೋಲ್ ಔಟ್ ಆಗುತ್ತೆ. ಸೊ ಅವಾಗ ಜನ ತಗೋಬಹುದು. ಆಫರ್ ಪ್ರೈಸ್ ಎಷ್ಟು ಕೊಡ್ಬೋದು ಆಫರ್? ಫಸ್ಟ್ MRP ಬಂದು 28,000 ಇದೆ, ಮೊದಲು 50% ಡಿಸ್ಕೌಂಟ್ ಅಂದ್ರೆ 14,000ಕ್ಕೆ ಕೊಡ್ತಾ ಇದ್ರು. ಸೊ ಈಗ ಹೊಸ ಫೀಚರ್ ಸ್ಟಾರ್ಟ್ ಮಾಡೋದ್ರಿಂದ ಯಾರಾದ್ರೂ ತುಂಬಾ ಇಂಟ್ರೆಸ್ಟ್ ಇರುತ್ತೆ ತಗೊಳಕ್ಕೆ, ಆದ್ರೆ ದುಡ್ಡು ಪ್ರಾಬ್ಲಮ್ ಇರುತ್ತೆ ಅವರು ತಗೊಳಕ್ಕೆ. ಹಾಗಾಗಿ ಈ ಆಫರ್ ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಅಂತ ಎಲ್ಲ ಜನ ಕೇಳ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಒಂದು ಕಾನ್ವೆಕೇಶನ್ ಇದ್ದಾಗ ಒಂದು ಆಫರ್ ಪ್ರೈಸ್ ಬಿಟ್ಟಿದ್ರು ಸರ್, ಅದನ್ನೇ ಕಂಟಿನ್ಯೂ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗೆ ಏನು ಇದು ಆಫರ್ ಪ್ರೈಸ್ ಅಂತ? ಏನು ಆಫರ್ ಪ್ರೈಸ್ ಇತ್ತಲ್ಲ 9999 ಅದೇ ಆಫರ್ ಪ್ರೈಸ್. ನಮ್ಗೆ ಜುಲೈ 13 ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಆಫರ್ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ರೇಟ್ ಅಲ್ಲಿ ಸರ್ ನಿಮ್ಗೆ ಕೊಡ್ತಾ ಇದ್ದಾರೆ. ಲಿಟ್ರಲಿ ನೀವು ಬಸವರಾಜ್ ಸರ್ ಯಾವಾಗಲೂ ಕೇಳ್ತಾನೆ ಇರ್ತೀರಾ, ಬಸವರಾಜ್ ಸರ್ ಬೇಕು, ನಮ್ಗೆ ಬಸವರಾಜ್ ಸರ್ ಬೇಕು, ಬಸವರಾಜ್ ಸರ್ ಬೇಕು. ಈ ಡಿವೈಸ್ ತಗೊಳ್ಳಿ, ನೀವು 9,000 ಏನೂ ಅಲ್ಲ, 10,000 ಏನೂ ಅಲ್ಲ. ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ತಗೋಬೇಕು ಅಂದ್ರೆ ಇವಾಗ 5,000 ಆಗುತ್ತೆ. ಆದ್ರೆ ಅದರಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ಬರೀ ಏನು ನಿಮಗೆ ಸ್ಕ್ಯಾನಿಂಗ್ ಅಲ್ಲಿ ಏನು ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ ಹೊರತು, ಇದ್ರೆ ತಗೊಂಡ್ಬಿಟ್ರೆ ನೀವು ಲೈಫ್ ಲಾಂಗ್ ನೀವು ಬಸವರಾಜ್ ಸರ್ನ ಮನೇಲಿ ಇಟ್ಕೊಳ್ಳೋ ತರ ಆಗುತ್ತೆ. ಸೊ ಇದು ಇಂಟೆನ್ಷನ್ ವೆರಿ ಕ್ಲಿಯರ್ ಆಗಿದೆ. ಯಾಕಂದ್ರೆ ಬಸವರಾಜ್ ಸರ್ ಎಲ್ಲರೂ ಸಿಗಕ್ಕಾಗಲ್ಲ ಎಲ್ರಿಗೂ, ಯಾಕಂದ್ರೆ ಅವ್ರು ಲಿಮಿಟ್ ಆಗಿ ಪೇಷಂಟ್ಸ್ ನೋಡ್ಬೇಕಾಗುತ್ತೆ. ಲಾರ್ಜ್ ಸ್ಕೇಲ್ ಅಲ್ಲಿ ನಿಮ್ಗೆ ಥ್ರೂ ಔಟ್ ದ ವರ್ಲ್ಡ್ ವೈಡ್ ನಮ್ ಬಸವರಾಜ್ ಸರ್ ಸಿಗ್ಬೇಕು ಅಂದ್ರೆ ಈ ಡಿವೈಸ್ ನೀವು ಮನೆಯಲ್ಲಿ ತಕೊಂಡು ಇಟ್ಕೊಳ್ಳೇಬೇಕು. ಸೊ ಆಮೇಲೆ ಖರ್ಚುಗಳು ತುಂಬಾ ಇರುತ್ತೆ, ಈಗಿನ ಕಾಲದಲ್ಲಿ ಮೆಡಿಕಲ್ ಖರ್ಚುಗಳು ತುಂಬಾನೇ ಇರುತ್ತೆ. ಸೊ ಈ ಡಿವೈಸ್ ಕಾಸ್ಟ್ ಏನೇನೂ ಇಲ್ಲ. ನೀವು ಒಂದು ಹೋಟ್ಲ್ಗೆ ಹೋದ್ರೆ ಆರಾಮಾಗಿ ಒಂದು 5 ಜನ ಕುತ್ಕೊಂಡ್ರೆ 10,000 ಬಿಲ್ ಆಗ್ಬಿಡುತ್ತೆ. ಆ ಬಿಲ್ಲು ನೀವು ಅದ್ರ ಬದಲು ತಗೊಂಡ್ಬಿಟ್ರೆ ನಿಮ್ಗೆ, ಸೊ ಯಾವುದೇ ಮೆಡಿಕಲ್ ಬಿಲ್ಸ್ ಆಗ್ಲಿ ಯಾವುದೇ ಇದಾಗ್ಲಿ 100 ರೂಪಾಯಲ್ಲಿ ಜಸ್ಟ್ 100 ರೂಪೀಸ್ ಅಲ್ಲಿ ನೀವು ಎಲ್ಲಾ ರಿಪೋರ್ಟ್ಸ್ ತಗೋಬಹುದು. ಯೋಗ ರಿಪೋರ್ಟ್ ಇರ್ಬೋದು ಅಲ್ವಾ ಸರ್? ಯೋಗ 8 ಟ್ರೀಟ್ಮೆಂಟ್ಸ್. ಯಾವ್ಯಾವ ಟ್ರೀಟ್ಮೆಂಟ್ಸ್ ಹೇಳಿ ಸರ್? ಅದು ಫಸ್ಟ್ ನಮ್ TM ಪಾಯಿಂಟ್ ಸಿಂಗಲ್ ಸೀಡ್ ಇದೆಯಲ್ಲ, ಸಿಂಗಲ್ ಸೀಡ್. ಅದಾದ್ಮೇಲೆ ಕಲರ್ ಥೆರಪಿ. ಕಲರ್ ಥೆರಪಿ ಆದ್ಮೇಲೆ ಅಕ್ಯುಪ್ರೆಷರ್ ಆದ್ಮೇಲೆ ಮತ್ತೆ ಸಿಂಗಲ್ ಸೀಡ್ ಕೊಟ್ಟಿದ್ವಲ್ಲ, ಕೆಲವೊಂದಿಷ್ಟು ಜನ ನಾರ್ಮಲ್ ಸೀಡ್ ಥೆರಪಿನೂ ಕೇಳ್ತಾರೆ. ಸೊ ನಾರ್ಮಲ್ ಸೀಡ್ ಥೆರಪಿ, ಯೋಗ, ಮುದ್ರಾ, ಪ್ರಾಣಾಯಾಮ. ಸೊ ಟೋಟಲ್ ಹೋಗಿ 8 ಟ್ರೀಟ್ಮೆಂಟ್ಸ್ 8 ರಿಪೋರ್ಟ್ಸ್ ತಗೋಬಹುದು. 8 ರಿಪೋರ್ಟ್ಸ್ ನಿಮ್ಗೆ ಒಂದು ರಿಪೋರ್ಟ್ಗೆ 10 ರೂಪೀಸೋ 20 ರೂಪೀಸೋ ಚಾರ್ಜ್ ಮಾಡ್ತಾರೆ ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ 110 ರೂಪೀಸ್ ನಿಮ್ಗೆ ಒಬ್ಬರಿಗೆ ಹೀಲಿಂಗ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಎಲ್ಲೂ ಈ ತರ ಹೀಲಿಂಗ್ಗೆ ನಿಮ್ಗೆ ಸಿಗಕ್ ಚಾನ್ಸೇ ಇಲ್ಲ. ಅದಕ್ಕೆ ಬಸವರಾಜ್ ಸರ್ಗೆ ನೀವು ಧನ್ಯವಾದ ಹೇಳಬೇಕು, ಆಮೇಲೆ ಋಣಿಯಾಗಿರ್ಬೇಕು ಬಸವರಾಜ್ ಸರ್ಗೆ. ಅಂಥ ಡಿವೈಸ್ನ ನಿಮಗೆ ಕೊಟ್ಟಿದ್ದಾರೆ ಅಲ್ವಾ ಸರ್? ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ ತಗೊಳ್ಳಿ ಎಲ್ಲರೂ, ಆಯಿತಾ? ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಡಿವೈಸ್ ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಯೂಸ್ ಮಾಡೋದಲ್ಲ. ಓಕೆ, ಸೊ ನಮಗೆ ತುಂಬ ಹಾಸ್ಪಿಟಲ್ಸ್ ಇರ್ತವೆ ಎಮರ್ಜೆನ್ಸಿ ಸಿಚುವೇಶನ್ಗೆ. ತೀರಾ ಎಮರ್ಜೆನ್ಸಿ ಆದವರು ನೀವು ಮೆಡಿಕಲ್ ಡಾಕ್ಟರ್ಸ್ನ ಕನ್ಸರ್ನ್ ಮಾಡಲೇಬೇಕು. ಓಕೆ, ಯಾವುದೇ ಸಂದರ್ಭದಲ್ಲೂ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ ಇದು ನೋಡೋ ಡಿವೈಸ್ ಅಲ್ವೇ ಅಲ್ಲ. ಸೊ ಯಾರಿಗೆ ತೀರಾ ಆರಾಮಾಗಿದ್ದಾರೆ, ಯಾರಿಗೆ ತುಂಬ ದಿನದ ಕಾಯಿಲೆಗಳಿದ್ದಾವೆ, ಶುಗರ್ ಆಗಲಿ, BP ಆಗಲಿ, ಅಥವಾ ತುಂಬ ಯಾವುದೋ ಕಿಡ್ನಿ ಪೇಷಂಟ್ ಆಗಲಿ, ತುಂಬ ದಿವಸದಿಂದ ಪ್ರಾಬ್ಲಮ್ ಇದ್ದವ್ರು ಮಾತ್ರ ನಿಧಾನವಾಗಿ ಹೀಲ್ ಮಾಡ್ಕೊಳ್ಳೋ ಅಂಥ ಡಿವೈಸ್ ಅಲ್ವಾ ಸರ್? ಹೌದು. ಸೊ ಇನ್ನೇನಾದರೂ ಇದೆಯಾ ಸರ್ ಹೇಳಕ್ಕೆ ಇದ್ರ ಬಗ್ಗೆ?
ಸೊ ಒಂದು ಈಗ ಹೊಸ ಫೀಚರ್ ಟಂಗ್ ಫೀಚರ್ ರೋಲ್ ಔಟ್ ಆಗಿದೆ ಅಲ್ಲ, ಓಕೆ ಸೊ ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಯಾವ ರೀತಿ ನಾಲಿಗೆ ತಗೋಬೇಕು ಅಂತ ಒಂದು ಹೌದು, ಕ್ವಶನ್ಸ್ ಇದೆ. ಹೌದು ಸೊ ಆ ಒಂದು ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾಲ್ಗೆ ಪಿಕ್ಚರ್ ಏನದಲ್ಲ, ಅದು ನಾವು ಆ ಅಂತ ಹಿಂಗ್ ನಾಲ್ಗೆ ಹೊರಗ್ ಚಾಚಿದಾಗ ಜನ ನಾಲ್ಗೆ ಹೊರಗ್ ಚಾಚುದು ಬೇರೆ ಬೇರೆ ತರ ಚಾಚ್ತಾರೆ. ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ನಾಲ್ಗಿನ ಹಿಂಗ್ ಕೆಳಗ್ ತಗೊಂಡ್ ಹೋಗ್ತಾರೆ ಆ ಅಂತ. ಅದು ತುದಿ ಕೆಳಗ್ ಹೋದಾಗ ಇಮೇಜ್ ಅಲ್ಲಿ ತುದಿ ಕ್ಲಿಯರ್ ಆಗಿ ಕವರ್ ಆಗಲ್ಲ. ಈ ತರ ಮಾಡಿದ್ರೆ ನಮಗ್ ತುದಿ ಕಾಣಲ್ಲ. ಈಗ ಅದೇ ನಾಲ್ಗಿನ ಸ್ಟ್ರೇಟ್ ಆಗಿ ಹೊರಗ್ ಚಾಚ್ತೀವಿ ಈಗ ನಮಗ್ ತುದಿ ಕಾಣತ್ತೆ. ಈ ತರ ಇದ್ದಾಗ ಫೋಟೋ ತಗೋಬೇಕು. ಸೊ ಫೋಟೋನ ಯಾವ ರೀತಿ ತಗೋಬೇಕಂದ್ರೆ ನಮ್ ಜನ ಹೆಂಗ್ ಮಾಡ್ತಿದ್ರೆ ಹಿಂಗ್ ಫೋಟೋ ಇಡೋದು, ಹಿಂಗ್ ತಗೋತಾರೆ ಸ್ಟ್ರೇಟ್ ಆಗಿ, ಪೂರ್ತಿ ಮುಖ ಕವರ್ ಆಗೋ ತರ. ಅಲ್ಲಿ ತಗೊಂಡಾಗ ಏನಾಗತ್ತೆ, ನಾಲ್ಗಿನಲ್ಲಿ ಅದು ಡೀಟೇಲ್ಸ್ ಏನಿರುತ್ತಲ್ಲ ಮಿಸ್ ಆಗುತ್ತೆ. ಮುಖ ಜಾಸ್ತಿ ಕವರ್ ಆಗುತ್ತೆ, ನಾಲ್ಗಿ ಕವರ್ ಆಗಲ್ಲ. ಸೊ ಅದು ಕರೆಕ್ಟ್ ಆಗಿ ಫೋಟೋ ತಗೊಳ್ಳೋದಂದ್ರೆ ಮೂಗಿಂತ್ರ ಗದ್ದ ಇದ್ರ ಒಳಗಡೆ ಫೋಟೋ ತಗೊಂಡ್ರೆ ಇದಿಷ್ಟು ಭಾಗದಷ್ಟು ಮೂಗಿನಿಂದ ಗದ್ದದು ಅಂತ ಹಿಂಗ್ ಫೋಟೋ ತೆಗೆದ ಫೋಟೋ ತಗೊಂಡ್ರೆ ಅದು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಒಂದಿಷ್ಟು ಈಗ ರೀಸೆಂಟ್ ಆಗಿ 2 days ಬ್ಯಾಕೆ ಒಂದ್ ಫೀಡ್ಬ್ಯಾಕ್ ಬಂತು, ಸರ್ ನಮ್ಮ ಹಳ್ಳಿ ಮಂದಿ ಪಾನ್ ಹಾಕೊಂಡ್ ಬರ್ತಾರ, ಗುಟ್ಕಾ ಹಾಕೊಂಡ್ ಬರ್ತಾರ, ಅವ್ರಿಗೆ ಬಾಯ ತೆಗ್ಯಾಕ್ ಬರಂಗಿಲ್ಲ ಸರ್, ಅಂತವ್ರಿಗೆ ನೀವು ಟಂಗ್ ತಗೋರಿ ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ರೆಡ್ ಆಗಿ ಕಾಣ್ತಾ ಇರುತ್ತೆ ಅವ್ರಿಗೆ. ಸೊ ಅಂತ ಒಂದು ಫೀಡ್ಬ್ಯಾಕ್ ಬಂದ ಕೂಡ ನಾವ್ ಏನ್ ಮಾಡಿದೀವಿ, ಈಗ ಇಮಿಡಿಯೇಟ್ ಆಗಿ ನಮ್ ಟೆಕ್ ಟೀಮ್ ಅವರು ಅದನ್ನ ವರ್ಕ್ ಮಾಡಿ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಸೊ ನಾಳೆ ಜುಲೈ 13th ಏನಿದೆ ಅಲ್ಲ, ಅವತ್ತಿಂತ್ರ ಅವ್ರಿಗೆ ರೋಲ್ ಔಟ್ ಆಗುತ್ತೆ, ಒಂದು ಪ್ಲೇ ಸ್ಟೋರ್ ಅಪ್ಡೇಟ್ ಬರುತ್ತೆ. ಅದನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಟಂಗ್ ನ ಸ್ಕಿಪ್ ಮಾಡೋ ಆಪ್ಷನ್ ಸಹ ಕೊಟ್ಟಿದೀವಿ. ವೆರಿ ಗುಡ್, ವೆರಿ ಗುಡ್. ಸೊ ಯಾರಿಗೆ ಸರ್ ನಮ್ ಬಾಯ ತೆಗಿಲಿಕ್ ಆಗಲ್ಲ, ಅವ್ರದ್ದು ಟಂಗ್ ನೋಡ್ಲಿಕ್ ಆಗಲ್ಲ ಅಂದ್ರೆ ಸೊ ಅವರು ಟಂಗ್ ಸ್ಕಿಪ್ ಮಾಡಿನೂ ಮುಂದೆ ಪ್ರೊಸೀಡ್ ಮಾಡಬಹುದು. ಸೊ ಅವ್ರ ಸಿಂಪ್ಟಮ್ಸ್ ಎಂಟರ್ ಮಾಡ್ತಾರೆ, ಟಂಗ್ ಒಂದ್ ಸ್ಕಿಪ್ ಮಾಡ್ತಾರೆ, ಮ್ಯಾಂಡೇಟರಿ ಕ್ವಶನ್ಸ್ ಪಲ್ಸ್ ತಗೊಂಡು ಅವರಿಗೆ ರಿಪೋರ್ಟ್ ಅನ್ನ ಕೊಡ್ತೀವಿ. ವೆರಿ ಗುಡ್, ವೆರಿ ಗುಡ್ ಸರ್. ಹೌದು, ಇವಾಗ ನಾವು ಸಪೋಸ್ ನನಗೆ ಏನೂ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾಡೀಶ್ವರ ಬಗ್ಗೆ ಏನೂ ಗೊತ್ತಿಲ್ಲ, ಆಮೇಲೆ ನಾನು TM ಏನೂ ಓದಿಲ್ಲ. ಇವಾಗ ನಾನು ಈ ಡಿವೈಸ್ ತಗೊಂಡು ಹೋಗ್ತೀನಿ ಮನೆಗೆ, ನನ್ನ ಹತ್ರ ಏನು ಪರಿಕರಗಳು ಇರಬೇಕು, ಇದನ್ನ ಇವಾಗ ಯಾವುದೋ ಒಂದು ನಾನು ಕಲ್ತಿರ್ತೀನಿ ಅನ್ಕೊಳ್ಳಿ, ಪಲ್ಸ್ ತಗೊಂಡು ಇದನ್ನ ನಾನು ಯೂಸ್ ಮಾಡಿ ಕಲಿಬೇಕಾದ್ರೆ ಏನೇನು ಟೂಲ್ಸ್ ಬೇಕು ನಮಗೆ ಇದನ್ನ ಹೀಲ್ ಮಾಡಕ್ಕೆ ಅನ್ನೋದು ಸ್ವಲ್ಪ ತಿಳಿಸ್ಕೊಡಿ. ಸೊ ಈಗ ಇದು ನೀವು ಇದು ನಮ್ಮ ಡಿವೈಸ್ ನೋಡೋದಾದ್ರೆ ಈ ತರ ನಮ್ದು ಡಿವೈಸ್ ಬರುತ್ತೆ. ಸೊ ಇದರಲ್ಲಿ ನಾವು C ಪಿನ್ ಕೊಟ್ಟಿದ್ದೀವಿ. ಸೊ ಇದೇನಿದೆ, ಈಗ ನಮ್ ಆಪ್ ಏನಿದೆ ಅಲ್ಲ, ಇದು ನಾವು ಕರೆಂಟ್ಲಿ ಆಂಡ್ರಾಯ್ಡ್ ಡಿವೈಸಸ್ ಗಳಿಗೆ ಅಷ್ಟೇ ಸಪೋರ್ಟ್ ಮಾಡ್ತೀವಿ. ಸೊ iOS ನ ತರ್ಲಿಕ್ಕೆ ವರ್ಕ್ ನಡೀತಾ ಇದೆ. ಈಗ ಕರೆಂಟ್ಲಿ ನಿಮ್ಗೆ ಎಲ್ಲರಿಗೂ ಪ್ಲೇ ಸ್ಟೋರ್ ನಲ್ಲಿ ಆಂಡ್ರಾಯ್ಡ್ ಡಿವೈಸಸ್ ಗೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಮಿನಿಮಮ್ ಆಗಿ ಈ ತರದ್ ಒಂದು ಸ್ಮಾರ್ಟ್ ಫೋನ್ ಇರ್ಬೇಕಷ್ಟೇ. ಅದ್ ಎಷ್ಟ್ ಸಾವಿರದಾದ್ರೂ ಇರ್ಲಿ, ಲೋವರ್ ಎಂಡ್ ಹೈಯರ್ ಎಂಡ್ ಎಲ್ಲಾ ತರದ ಸ್ಮಾರ್ಟ್ ಫೋನ್ಸ್ ಗಳನ್ನ ನಾವು ಸಪೋರ್ಟ್ ಮಾಡ್ತೀವಿ. ಆಂಡ್ರಾಯ್ಡ್ ಫೋನ್ಸ್ ಇರ್ಬೇಕು. ಸೊ ಇದನ್ನ ಇರುತ್ತಲ್ಲ, ನಾವು ಇದನ್ನ ಈ ತರ ಮೊಬೈಲ್ಸ್ ಗೆ ನಿಮ್ C ಪಿನ್ ಚಾರ್ಜಿಂಗ್ ಪಿನ್ ಇರುತ್ತಲ್ಲ, ಆ ಚಾರ್ಜಿಂಗ್ ಪಿನ್ ಗೆ ಪ್ಲಗ್ ಮಾಡಿದ್ರೆ ಸಾಕು. ಇಷ್ಟು ಪ್ಲಗ್ ಮಾಡ್ಕೊಂಡು ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಇದನ್ನ ಪಲ್ಸ್ ಯಾವ ರೀತಿ ಹಿಡಿತಾರಂದ್ರೆ, ಇಲ್ಲಿ ಈ ಭಾಗದಲ್ಲಿ ನಮ್ ಪಲ್ಸ್ ಬರುತ್ತಲ್ಲ, ಅಲ್ಲಿ ಎಲ್ಲಿ ಹೆಬ್ಬಟ್ ಅಂತ ನಾವ್ ಹಿಂಗ ಟೆಸ್ಟ್ ಮಾಡಿದಾಗ ಎಲ್ಲಿ ಪ್ರಾಪರ್ ಬೀಟ್ ಬರುತ್ತೋ ಅಲ್ಲಿ ಜಸ್ಟ್ ಇದನ್ನ ಈ ರೀತಿ ಸೆನ್ಸರ್ ನ ಈ ರೀತಿ ಹಿಡಿದ್ರೆ ಸಾಕು. ಈಗ ಅಲ್ಲಿ ಟ್ರೀಟ್ಮೆಂಟ್ 15 ಸೆಕೆಂಡ್ ಅಷ್ಟೇ ಅಲ್ಲ, 15 ಸೆಕೆಂಡ್ ಹಿಡಿದ್ರೆ ಸಾಕು. 15 ಸೆಕೆಂಡ್ ಹಿಡಿದ್ರೆ ಸಾಕು. ರಿಪೋರ್ಟ್ ತೆಗೆದು ಅವ್ರು ಟ್ರೀಟ್ಮೆಂಟ್ ಬಂದಾಗ ಟ್ರೀಟ್ಮೆಂಟ್ಸ್ ಎಲ್ಲ ಅವರು ಸಿಂಗಲ್ ಸೀಡ್ ತಗೋತಾರಂದ್ರೆ ಏನೊಂದ್ ಮೆಂತೆ ಕಾಳು, ಒಂದ್ ಪೆಪ್ಪರ್, ಅದು ಎಲ್ಲಾರ ಮನೆಯಲ್ಲೂ ಇರುತ್ತೆ. ಒಂದ್ ಅದನ್ನ ಯಾವ ಪಾಯಿಂಟ್ ಸರ್ಜಿಕಲ್ ಟೇಪ್ ಒಂದು ಜಿಮ್ಮಿ ಒಂದಿದ್ರೆ ಆಯ್ತು. ಜಿಮ್ಮಿ ಸರ್ಜಿಕಲ್ ಟೇಪ್, ಆಮೇಲೆ ಮೆಂತೆ ಕಾಳು ಇಲ್ಲ ಇದು ಕಾಳು, ಯಾವ್ದಾದ್ರು ಕಾಳು. ಕಲರ್ ಥೆರಪಿ ತಗೊಳ್ಳೋರಿಗೆ ಈ ತರದ್ದು ಒಂದು ಸ್ಕೆಚ್ ಪೆನ್ ಇಷ್ಟೇ. ಆಮೇಲೆ ಕಿವಿದ ಏನಾದ್ರು ಆಗ್ಬೇಕು ಅಂದ್ರೆ ಕಿವಿ ಸೀಡ್ಸ್ ಒಂದು, ಆರಿಕ್ಯುಲರ್ ಸೀಡ್ಸ್ ಒಂದಿರುತ್ತೆ. ಸೊ ಈ 3 ಪರಿಕರಗಳಿದ್ರೆ ಸೊ ನೀವು ಕಂಪ್ಲೀಟ್ ಆಗಿ ಒಬ್ಬ ಪೇಷಂಟ್ ನ ಹೀಲ್ ಮಾಡ್ಬೋದು. ಅಥವಾ ಏನಾದರೂ ಅವ್ರಿಗೆ ಇಂಬ್ಯಾಲೆನ್ಸ್ ಇದ್ರೆ ಈ ನಾಡೀಶ್ವರದಿಂದ ಅವ್ರಿಗೆ ಈಸಿಯಾಗಿ ನೀವು ಹೀಲ್ ಮಾಡೋಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವಾಗ ಸಪೋಸ್ ಇವಾಗ ಯಾವ್ದಾದ್ರು ಬಿಸ್ನೆಸ್ ಯೂಸ್ ಮಾಡ್ಬೋದು ಇದು ಅಂತಂದ್ರೆ, ಇವಾಗ ಯಾರಾದ್ರೂ ನಾನು TM ಕಲ್ತ್ಕೊಂಡು ನಾಳೆ ದಿವಸ ನಾನು ಕ್ಲಿನಿಕ್ ಇಟ್ಬಿಟ್ಟು ಸ್ವಂತ ಮಾಡಬೇಕು ಅಂದ್ರೆ ಇದನ್ನ ಉಪಯೋಗ ಆಗುತ್ತಾ ಇದು ಅಂತ. ಹೌದು, ಈಗ TM ಸ್ಟೂಡೆಂಟ್ಸ್ ಹೊಸದಾಗಿ ಯಾರು TM ಕಲ್ತಿರ್ತಾರೆ, ಅವರು ರಿಯಲ್ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಸಹ ಅವರು ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ಹೇಗಂದ್ರೆ ನಾವು ಸಿಂಗಲ್ ಸೀಡ್ ಕೊಡ್ಬೇಕು, ಅವ್ರ ನಾಲೆಜ್ ಮುಖಾಂತರ ಅವರು ಪೇಷಂಟ್ ಅನ್ನು ಡಯಾಗ್ನೋಸ್ ಮಾಡಿ ಅರ್ಥ ಆಯ್ತು ಅವ್ರು ಸಿಂಗಲ್ ಸೀಡ್ ಕೊಡ್ತಾರೆ. ಆಗ್ತಾ ಇಲ್ಲ ಅಂದ್ರೆ ನಮ್ ಜಸ್ಟ್ ನಾಡೀಶ್ವರ ಯೂಸ್ ಮಾಡಿ ರಿಪೋರ್ಟ್ ತೆಗೆದು ಸಿಂಗಲ್ ಸೀಡ್ ತೆಗೆದ್ರೆ ಅಕ್ಯುರೇಟ್ ಆಗಿ ಸಿಂಗಲ್ ಸೀಡ್ ಕೊಡ್ತೀವಿ. ಸೊ ಇದನ್ನ ಅವ್ರು ಯೂಸ್ ಮಾಡ್ಕೋಬಹುದು. ಕಲರ್ ಥೆರಪಿನೂ ಬರುತ್ತೆ, ಸಿಂಗಲ್ ಸೀಡು ಬರುತ್ತೆ, ಅಕ್ಯುಪ್ರೆಷರು ಬರುತ್ತೆ. ಅವರಿಗೆ ನಾವು ಪರ್ಸನಲೈಸ್ಡ್ ಆಗಿ
ಆಮೇಲೆ ಕೆಲವೊಂದಿಷ್ಟು ಅವ್ರಿಗೆ ಏನ್ ಊಟ ತಿನ್ಬೇಕು ಏನ್ ಊಟ ತಿನ್ಬಾರ್ದು ಓಕೆ ಅದನ್ನು ಸಹ ನಾವೇ ರಿಪೋರ್ಟ್ ಅಲ್ಲಿ ಕೊಟ್ಟಿರ್ತೀವಿ. ಓಕೆ ಓಕೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಪೇಷಂಟ್ಸ್ ಟ್ರೀಟ್ ಮಾಡ್ಬೋದು. ಸೊ ಇದನ್ನ ಅವರು ಈಗ ಯೂಶಲಿ ನೋಡೋದಾದ್ರೆ ಒಬ್ಬ ಆಸ್ ಅ ಹೀಲರ್ ಆಗಿ ನಾ ಇದನ್ನ ಯೂಸ್ ಮಾಡಿ ಪೇಷಂಟ್ ಟ್ರೀಟ್ ಮಾಡ್ತೀನಿ ಅಂದ್ರೆ ನನ್ನ ಒಂದು ಪೇಷಂಟಿಗೆ ಏನ್ ಬೇಕು, ನಾನು ಸಿಂಗಲ್ ಸೀಟ್ ತೆಗಿತೀನಿ, ಕಲರ್ ತೆಗಿತೀನಿ, ಅಕ್ಯುಪ್ರೆಷರ್, ನಾವು 8 ಟ್ರೀಟ್ಮೆಂಟ್ಸ್ ಕೊಟ್ಟಿದ್ದೀವಿ. ಆದ್ರೆ ನಿಮಗೆ ಯಾವ್ದು ಬೇಕು ಅವ್ರು ಅದನ್ನ ಚೂಸ್ ಮಾಡ್ಬೋದು. ಸೊ ಈಗ ಚೂಸ್ ಮಾಡೋದಾದ್ರೆ, ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಈಗ ಒಂದು 6 ಪೇಜ್ ರಿಪೋರ್ಟ್ ಕೊಡ್ಲಿಕ್ಕೆ 20 rupees ಹೋಗುತ್ತೆ. ಅದಾದ್ಮೇಲೆ ಸಿಂಗಲ್ ಸಿಡಿಗೆ 20 rupees, ಇನ್ನು ಉಳಿದಿದ್ದೆಲ್ಲ 10 rupees ಇದೆ. ಸೊ ಈಗ ಯೂಶಲಿ ಏನು 50 to 60 rupees ನಲ್ಲಿ ಒಂದು ಪೇಷಂಟ್ ಅನ್ನ ರಿಪೋರ್ಟ್ಸ್ ತೆಗೆದು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಬಹುದು ಆಸ್ ಅ ಹೀಲರ್. ಸೊ ಇನ್ನು ಉಳಿದಿದ್ದವ್ರ ಮೇಲೆ ಹೀಲರ್ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೋ ಮಾಡ್ಕೊ, ಅಂದ್ರೆ ಎಷ್ಟು ಬೇಕಾದ್ರೂ ಅವ್ರು ಚಾರ್ಜ್ ಮಾಡಬಹುದು. ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಆಯ್ತು. ಕೆಲವೊಂದಿಷ್ಟು ಜನ ಬೇರೆ ಸಿಟೀಸ್ ನಲ್ಲಿ ಅವ್ರವ್ರ ಇದ್ರ ನಾವು ಅಕಾಡೆಮಿದಿಂದ ಅವ್ರನ್ನೇನು ರಿಸ್ಟ್ರಿಕ್ಟ್ ಮಾಡಲ್ಲ. ಆಸ್ ಅ ಇಂಡಿವಿಜುವಲ್ ಹೀಲರ್ ಆಗಿ ಅವ್ರು ಮಾಡಬಹುದು. ಓಕೆ, ನೋಡಿ ವೀಕ್ಷಕರೇ, ಇವಾಗ ನಾವು ಬರೀ ನಾಡೀಶ್ವರ ಒಂದು ಡಿವೈಸ್ ಬರೀ ಹೀಲ್ ಮಾಡ್ಕೊಳಕ್ ಆಗದೆ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ತಂದು ಕೊಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಜನ ಆಲ್ರೆಡಿ ಹೀಲ್ ಮಾಡ್ತಾ ಇದ್ದಾರೆ. ತುಂಬಾ ಹೀಲರ್ಸ್ ಆಲ್ರೆಡಿ ಸುಮಾರು ಕಡೆ ಎಲ್ಲ ಹೀಲರ್ಸ್ ತುಂಬಾ ಚೆನ್ನಾಗಿ ಒಂದು ಬಿಸ್ನೆಸ್ ನ ಕಟ್ಕೊಂಡಿದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಸಫರ್ ಆಗಿರೋರು, ತುಂಬಾ ಕಾಯಿಲೆ ಇದ್ದು ಒದ್ದಾಡ್ತಿರೋರೆಲ್ಲ ತುಂಬಾ ಇದನ್ನ ಕಲ್ತು ಚೆನ್ನಾಗಿ ಈ ಡಿವೈಸ್ ಇಂದ ಕ್ಲಿನಿಕಲಿ ಎಕ್ಸ್ಪೆರಿಮೆಂಟಲ್ ಮಾಡಿ ತುಂಬಾ ಜನ ತುಂಬಾ ಹೀಲ್ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಅಂದ್ರೆ ಇವಾಗ ಯಾರಾದ್ರೂ ಆಶ್ರಮಗಳಿಗೆ ನಮ್ಗೆ ಪೇಷಂಟ್ಸ್ ನೋಡಕ್ ಕಷ್ಟ ಆಗ್ತಿರುತ್ತೆ, ಅವ್ರಿಗೆ ಮೆಡಿಕಲ್ ಬಿಲ್ಸ್ ತುಂಬಾ ಬರ್ತಾ ಇರುತ್ತೆ. ಸೊ ಅಂತವ್ರಿಗೆ ನಾವು ಆಶ್ರಮಗಳಿಗೆ ಕೊಡಬಹುದಾ ಇದು ಡಿವೈಸ್? ಖಂಡಿತವಾಗಿ ಕೊಡಬಹುದು ಸರ್. ಓಕೆ, ನೀವು ಅವರಿಗೆ ಕೊಟ್ಟಾಗ ಸಹ ಅಲ್ಲಿ ಒಂದ್ ಆಶ್ರಮಕ್ಕೆ ಒಂದ್ ಡಿವೈಸ್ ಸಾಕು. ಪೂರಾ ಅಲ್ಲಿರೋ ಪ್ರತಿಯೊಬ್ಬರನ್ನು ನಾವು ಈ ಇದರಿಂದ ಟ್ರೀಟ್ಮೆಂಟ್ ಮಾಡಬಹುದು. ಸೊ ಇದು ಹೊಸ ಕಾನ್ಸೆಪ್ಟ್ ಇದೆ. ಅಂದ್ರೆ ಆಶ್ರಮಗಳಲ್ಲಿ ಯಾರಾದ್ರೂ ತುಂಬಾ ಕಷ್ಟ ಆಗ್ತಿರೋರ್ಗೆ, ಅಂದ್ರೆ ಆಶ್ರಮ ನಡೆಸ್ತಿರೋರ್ಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ, ಅಲ್ವಾ ಸರ್? ಸೊ ಇದೊಂದು ಡಿವೈಸ್ ಅವ್ರಿಗೆ ಕೊಟ್ರೆ ಯಾರು ಬೇಕಾದ್ರೂ ಇದು ಮಾಡ್ಬೋದು. ಅಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ನೋಡಕ್ಕೆ ತ್ರಾಸ ಆಗ್ತಾ ಇದೆ, ಈಸಿಯಾಗಿ ಒಂದು ಸೀಡ್ ಅಲ್ಲಿ ನಿಮ್ಗೆ ತುಂಬಾ ಕಾಯಿಲೆಗಳು ವಾಸಿ ಆಗುತ್ತೆ. ಸೊ ಒಂದೇ ಒಂದು ಸಿಂಗಲ್ ಸೀಡು, ಒಂದು ಆರಿಕುಲರ್ ಥೆರಪಿಯಲ್ಲಿ, ಆಮೇಲೆ ಒಂದು ಕಲರ್ ಥೆರಪಿಯಲ್ಲಿ, ಇಷ್ಟರಲ್ಲಿ ನೀವು ತುಂಬಾ ಚೆನ್ನಾಗಿ ಈ ಡಿವೈಸ್ ಇಟ್ಕೊಂಡು ಹೀಲ್ ಮಾಡಬಹುದು. ಸೊ ಇನ್ನು ಕೆಲವೊಂದಿಷ್ಟು ಜನ ನೋಡಿದ್ದೀನಿ ಸರ್. ನಾವು ಹುಬ್ಳಿನಲ್ಲಿ ಇದ್ದಾಗ ನನ್ನ ಹತ್ರ ಒಬ್ಬ ಪೇಷಂಟ್ ಬಂದಿದ್ರು. ಅವರು ಪೇಷಂಟ್ ಅನ್ನು ಕರ್ಕೊಂಡ್ ಬರ್ತಾ ಇದ್ರು. ಒಬ್ರು ರೈತಾಪಿ ಮಂದಿಯವರು. ಅವರು ಬಂದು ನಿನಗೆ ವಾಸಿ ಆಗುತ್ತೆ ಬನ್ನಿ, ನನಗೂ ಅವರು ಏನ್ ಮಾಡ್ತಿದ್ರು ಅಂದ್ರೆ ಸರ್ದು ಸುಮ್ನೆ ಹಂಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ಇದು ಮಾಡ್ತಾ ಇದ್ರು. ಅವರು ಒಂದು ಗುಡಿನಲ್ಲಿ ಕುತ್ಕೊಂಡು ಬಂದವರಿಗೆ ಯಾರು ಬರ್ತಾರ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅಷ್ಟೇ ದೇವಸ್ಥಾನದಲ್ಲಿ ಸುಮ್ಮನೆ ರೊಕ್ಕನೂ ಇಸ್ಕೊಳ್ಳಲ್ಲ ಅವರು. ಸೊ ಅವರು ಬರೀ ಟ್ರೀಟ್ ಮಾಡಿ ನನ್ಗೆ ಅವ್ರಿಗೆ ಏನಾರ ಹಣ ಕೊಡ್ಲಿಕ್ಕೆ ಬಂದ್ರೆ ಹುಂಡಿಗೆ ಹಾಕೋಗ್ರಿ ಅಂತಾರೆ. ಸೊ ಅಂತವ್ರು ಸಹ ಇದನ್ನ ಯೂಸ್ ಮಾಡ್ಕೊಂಡು ಎಷ್ಟೋ ಕಡೆ ಕುತ್ಕೊಂಡು ಜನರನ್ನ ಇದ್ರ ಮುಖಾಂತರ ಸೇವೆ ಮಾಡ್ತಿರೋ ನೋಡಿದೆ. ಹೌದೌದು, ಇಲ್ಲ ತುಂಬಾ ಜನ ಇದನ್ನ ಇಟ್ಕೊಂಡು ತುಂಬಾ ಹೀಲ್ ಮಾಡ್ತಾ ಇದಾರೆ, ಸೇವೆನೂ ಮಾಡ್ತಾ ಇದಾರೆ. ಆಮೇಲೆ ಕೆಲವರೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡೇ ಇಸ್ಕೊಳ್ಳಲ್ಲ. ನಾವಂತೀವಿ ದುಡ್ಡು ಇಸ್ಕೋರಿಪ್ಪ, ನಿಮ್ ಎನರ್ಜಿ ಖರ್ಚಾಗ್ತದ ಅಂದ್ರೂ ಇಲ್ಲ ಸರ್, ನಾವು ಸೇವೆ ಮಾಡ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ ಎಲ್ಲಾ ರೈತರಿಗೂ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗುತ್ತೆ ಇದು. ರೈತರಿಗೆ ಎಸ್ಪೆಷಲಿ ಏನು ಅಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ, ತುಂಬಾ ಕಡಿಮೆ ಇದರಲ್ಲಿ ನಮ್ಗೆ ಮೆಡಿಕಲ್ ಇದು ಸಿಗ್ಬೇಕು ಅನ್ನೋದು ಎಲ್ರಿಗೂ ಆಕಾಂಕ್ಷೆ ಇರುತ್ತೆ ರೈತರಿಗೆ. ಸೊ ಹಾಗಾಗಿ ರೈತರು ತುಂಬಾ ಉಪಯೋಗ ಆಗೋ ಡಿವೈಸ್ ಇದು ರೈತರಿಗೆ. ಯಾಕೆಂದ್ರೆ ರೈತರಿಗೆ ನಮ್ಗೆ ಡಾಕ್ಟರ್ಸ್ ಹತ್ರ ಹೋದಾಗ ತುಂಬಾ ಜಾಸ್ತಿ ಬಿಲ್ ಮಾಡೋ ತರ, ಅವ್ರಿಗೆ ಆಗದೆ ಇದ್ರೆ ಒಬ್ಬ ಮನೇಲಿ ಕೂತಿರೋ ತರ ಆ ತರ ಆಗ್ಬಾರ್ದು. ಈ ಡಿವೈಸ್ ತಗೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ಲಿ ಬಸವರಾಜ್ ಸರ್ ಮನೇಲಿ ಇದ್ದಂಗೆ ಆಗುತ್ತೆ. ಸೊ ನೀವು ಯಾವುದೇ ತರಹ ಸ್ವಲ್ಪ ಕಲ್ತ್ಕೊಳ್ಳೋದು ಅಷ್ಟೇ. ಇದು ಏನ್ ದೊಡ್ಡ ವಿದ್ಯೆ ಅಲ್ಲ ಇದು. ಸೊ ಎಲ್ಲ ನಿಮ್ಗೆ ಅದೇ ಕೊಡುತ್ತೆ. ಒಂದು ಪಲ್ಸ್ ನೋಡೋದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಮುಂದೆ ಆಟೋಮೆಟಿಕ್ ಅದೇ ತಗೊಂಡೋಗುತ್ತೆ, ಯಾವ ತರ ಇಲ್ಲಿಗೆ ಮಾಡ್ಬೋದು, ಅಲ್ವಾ ಸರ್? ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಡಿವೈಸ್ ಮಾತ್ರ. ಆಮೇಲೆ ಮುಂದೆ ತುಂಬಾ ಜನಕ್ಕೆ ತುಂಬಾ ತರ ಅನುಕೂಲ, ಅಂದ್ರೆ ಪ್ರತಿ ಮನೆಯಲ್ಲೂ ಈ ಡಿವೈಸ್ ಇರಬೇಕು ಅಂತ ನಾವು ಬಯಸ್ತಾ ಇದೀವಿ ಬಸವ ಅಕಾಡೆಮಿ ಕಡೆಯಿಂದ. ಸೊ ಸರ್ ಈಗೇನ್ ಹೇಳ್ತಾ ಇದಾರೆ, ಮನೆಗೂ ಹೇಗೆ ಹೀಲರ್ ಮಾಡ್ತಾ ಇದ್ದಾರೆ, ಹೌದು ಆ ಪ್ರತಿಯೊಬ್ಬ ಹೀಲರ್ಗೂ ಸರ್ ಟಚ್ ಆಗಿರೋದಕ್ಕೆ ಈ ಡಿವೈಸ್ ನ ಮೇನ್ ಮಾಡ್ತಾ ಇರೋದು. ಸೊ ಎಲ್ಲಾರು ಮೆಡಿಸಿನ್ ಮುಕ್ತವಾಗಿ, ಮತ್ತೆ ಪ್ರತಿಯೊಬ್ಬರನ್ನ ನಮ್ದೇನು ಒಂದು ಹಿಂದಿನ ಟ್ರೆಡಿಷನ್ ಇದೆ, ಮೆಡಿಸಿನ್ ನಮ್ಮ ಅಜ್ಜ ಅಜ್ಜಿ ಅಂದ್ರು ಮೆಡಿಸಿನ್ಸ್ ಇಲ್ಲಾರ್ದೇನೆ ಹಾಸ್ಪಿಟ್ಲಿಗೆ 1-2 ಸರ್ತಿ ಏನೋ ಸೀರಿಯಸ್ ಇದ್ದಾಗ ಅಷ್ಟೇ ಹೋಗಿ ತೋರ್ಸ್ಕೊಂಡ್ ಬರೋದು. ನಾರ್ಮಲ್ ಕೆಮ್ಮು ನೆಗಡಿ ಮೆಡಿಸಿನ್ಸ್ ಇಲ್ಲಾರ್ದೆ ಅವ್ರ ಏನೊಂದು ಜೀವನ ಶೈಲಿನ ಮಾಡ್ತಾ ಇದ್ದಾರೆ. ಈ ಡಿವೈಸ್ ಇದ್ರೆ ನಮ್ಮ ಅಜ್ಜಿರು ಮನೇಲಿ ಇದ್ದಂಗೆ, ಅಜ್ಜಂದ್ರು ಮನೇಲಿ ಇದ್ದಂಗೆ ಆ ತರ ಆಗುತ್ತೆ ಅಂತ. ಓಕೆ, ವೆರಿ ಗುಡ್, ಹೇಳಿ ಸರ್, ಹೇಳಿ. ಈ ತರ ನಾವೊಂದು ಆ ಹಳೆ ಟ್ರೆಡಿಷನ್ ಅನ್ನ ಬಸವರಾಜ್ ಸರ್ ಮುಖಾಂತರ, ಈ ನಾಡೀಶ್ವರದ ಮುಖಾಂತರ ಮನೆಯಲ್ಲೂ ಹೀಲರ್ಸ್ ಮಾಡಿ, ಮನೆಯಲ್ಲೂ ಮೆಡಿಸಿನ್ ಬಾಕ್ಸ್ ಗಳು ಏನಿದೆ ಅದನ್ನ ಹೊರಗಡೆ ಹಾಕಿ ಆದಷ್ಟು ಏನು ಮೆಡಿಸಿನ್ ರಹಿತವಾಗಿ ನಾವು ಜೀವನನ ಮುಂದೆ ವರ್ಸೋಣ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಡಿವೈಸ್ ಮುಖಾಂತರ. ಆಮೇಲೆ ಇನ್ನೊಂದು, ಈ
ನಮಗೆ ಮೊಬೈಲಲ್ಲಿ ಸೊ ಯೂಶಲಿ ನಾವು BIA ಆ್ಯಪ್ ಅಂತ ಬಿಟ್ಟಿದ್ದೀವಿ. ಸೊ ಆ ಆ್ಯಪ್ಗೂ ಆಮೇಲೆ ಈ ನಾಡೀಶ್ವರ ಆ್ಯಪ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ? ಸೊ ನಾಡೀಶ್ವರ ಏನು ನಮ್ ಪೂರ ಡಯಾಗ್ನೋಸ್ಟಿಕ್ ಒಂದೇ ಕ್ಲಿನಿಕ್ ತರಾನೇ ನಿಮ್ ಮನೆಯಲ್ಲೇನೆ ನೀವು ನೋಡ್ಕೊಳ್ಳೋ ತರ. ಓಕೆ. BIA ಆ್ಯಪ್ ಅಂತ ಏನ್ ಬಿಟ್ಟಿದೀವಿ, ಬಸವ ಅಕ್ಯೂ ಅಕಾಡೆಮಿ ಆ್ಯಪ್. ಸೊ ಅದ್ರಲ್ಲಿ ಜನರಿಗೆ ಈಗ ಕೋರ್ಸಸ್ ಕಲಿಬೇಕಂತ ಆಸೆ ಇದೆ. ಈಗ ಇದ್ರಲ್ಲಿ ಬರೋ ಟ್ರೀಟ್ಮೆಂಟ್ಸ್ ಗಳು ಏನಿದೆ, ಕಲರ್ ಥೆರಪಿ ಆಯ್ತು, TEM ಆಯ್ತು, ಮತ್ತು ಒಂದಿಷ್ಟು ಸ್ಪೆಸಿಫಿಕ್ ವಿಷಯದ ಬಗ್ಗೆ. ಈಗ ನನಗೆ ಥೈರಾಯ್ಡ್ ಬಗ್ಗೆನೇ ನಾ ಕಲಿಬೇಕು, ನನಗೆ ಬ್ಯಾಕ್ ಪೇನ್ ಬಗ್ಗೆನೇ ನಾ ತಿಳ್ಕೊಬೇಕು ಆರಾಮ್ ಮಾಡ್ಕೊಳ್ಳಿಕ್ಕೆ, ಆ ತರ ಕೋರ್ಸಸ್ ಬೇಕಂದ್ರೆ ಬಸವ ಅಕ್ಯೂ ಅಕಾಡೆಮಿ ಆಪ್ ಅಲ್ಲಿ ನಾವು ಆಲ್ರೆಡಿ ಕೋರ್ಸಸ್ ಇಟ್ಟಿದೀವಿ. ಅವ್ರು ಅದನ್ನ ನೋಡ್ಕೊಂಡು ಅವ್ರು ಮಾಡ್ಕೋಬಹುದು. ಅದ್ರಲ್ಲಿ ನಾವು ಕಲಿಬಹುದು. ಅದ್ರ ಜೊತೆಗೆ ಈಗ ಯಾರಿಗೆ ಈಗ ನಾವ್ ಏನ್ ಹೇಳಿದ್ವಿ, ಸ್ಕೆಚ್ ಪೆನ್ ಬೇಕು, ಬುಕ್ಸ್ ಬೇಕು, ಕಲರ್ ಥೆರಪಿ ಬುಕ್ಸ್ ಬೇಕು. ಸೊ ಈಗ ನಾವ್ ಏನ್ ಪ್ರತಿಯೊಂದು ಬರಿತೀವಿ ಅದನ್ನೆಲ್ಲಾನು ಸಾಮಾನ್ಯ ಜನರಿಗೆ ತಲುಪೋ ಹಾಗೆ ಬುಕ್ಸ್ ಗಳನ್ನ ಬರೆದಿದ್ವಿ. ಈಗ ಕಲರ್ ಥೆರಪಿ ಬುಕ್ ಇದೆ, ಕಲರ್ ನ್ಯೂಮರಾಲಜಿ ಇದೆ, TEM ಇದೆ. ಆ ಎಲ್ಲಾ ಬುಕ್ಸ್ ಅನ್ನ ಅದೇ ಆಪ್ ಮುಖಾಂತರನೇ ಆರ್ಡರ್ ಮಾಡಬಹುದು. ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ಲಾಂಚ್ ಮಾಡಿದೀವಿ. ಆನ್ಲೈನ್ ಕನ್ಸಲ್ಟೇಷನ್ ಅಂದ್ರೆ ಬಹಳಷ್ಟು ಜನಕ್ಕೆ ದೂರ ಟ್ರಾವೆಲ್ ಮಾಡಿ ಹೀಲರ್ಸ್ ಅನ್ನ ಭೇಟಿ ಆಗ್ಲಿಕ್ಕೆ ಆಗಲ್ಲ. ಸೊ ಅಂತವ್ರು ನೀವು ಯಾವುದೇ ಜಾಗದಲ್ಲಿ ಇದ್ರು ಸಹ ಬರೀ 99 ರುಪೀಸ್ಗೆ ಅವರು ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ತಗೋಬಹುದು. ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ನಾವು ಅವ್ರಿಗೆ ಏನಾಗತ್ತೆ ಅಂತ ಸೇಮ್ ಇದೇನ್ ವಾಯ್ಸ್ ಫೀಚರ್ ಇದೆಲ್ಲ ಅದು ಅಲ್ಲೂ ಇದೆ. ಸೇಮ್ ನಾವೀಗೇನ್ ವಾಯ್ಸ್ ಫೀಚರ್ ಅದು ಅಲ್ಲೂ ಇದೆ. ಸೊ ಅಲ್ಲಿ ಅವ್ರು ಪೂರ ಅವ್ರಿಗೇನ್ ತೊಂದ್ರೆ ಇದೆ ಅದನ್ನ ಹೇಳ್ಕೋಬಹುದು. ಅದ್ರ ಜೊತೆಗೆ ಅವ್ರ ನಾಲ್ಗಿ ಇಮೇಜ್ ಅದನ್ನ ಕೊಟ್ಟು ಅಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ ಇವ್ರು ಏನಾದ್ರು ಹೊರಗಡೆ ಬ್ಲಡ್ ರಿಪೋರ್ಟ್ಸ್ ಮಾಡಿಸಿದ್ರೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದ್ರೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅದೆಲ್ಲ ಡೈರೆಕ್ಟ್ ಇಲ್ಲಿ ನಮ್ಮ ಬಸವರಾಜ್ ಸರ್ಗೆ ಬರುತ್ತೆ. ಅವರೇ ಅದನ್ನ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ ಆನ್ಲೈನ್ ಕನ್ಸಲ್ಟೇಷನ್ ಅಲ್ಲಿ. ವಂಡರ್ಫುಲ್ ಸರ್. ಸೊ ನೋಡಿ, ತುಂಬಾ ಉಪಯೋಗ ಇದೆ. ಎಲ್ಲರೂ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಈ ಬಸವ ಅಕಾಡೆಮಿಯಿಂದ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇದೀವಿ ಎಲ್ರಿಗೂ. ಸೊ ಆಮೇಲೆ ಇನ್ನೊಂದು ಕ್ವಶನ್ ಸರ್, ನಿಮ್ಗೆ ಬಸವ ಅಕಾಡೆಮಿ ಆಪ್ ಇಟ್ಕೊಂಡು ಆಮೇಲೆ ನಾಡೀಶ್ವರ ಇಟ್ಕೊಂಡ್ರೆ ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಆರೋಗ್ಯ ಸಿಗ್ದಂಗ ಆಗುತ್ತೆ. ಅಂದ್ರೆ ಬಸವ ಅಕಾಡೆಮಿ ಆಪ್ ಅಲ್ಲಿ ನೀವು ಏನೇನು ಆಹಾರ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೋಬಹುದು. ಆಮೇಲೆ ಏನ್ ಕಲಿಬೇಕಾಗಿರೋ ನೀವು ಕೋರ್ಸಸ್ ನೆಲ್ಲ ಅಲ್ಲಿ ನೀವು ಕಲಿಬಹುದು. ಆಮೇಲೆ ಇನ್ನೊಂದ್ ಕಡೆ ನಾಡೀಶ್ವರ ಡಿವೈಸ್ ಅಂತ ಬಂದಿದೆ. ಆಮೇಲೆ ಹೀಲಿಂಗ್ ಏನ್ ಬೇಕೋ ನಾಡೀಶ್ವರ ಡಿವೈಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಈ ಎರಡು ಎಷ್ಟು ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಸರ್? ಸೊ ಈಗ ನಾಡೀಶ್ವರದ ಈ ಡಿವೈಸ್, ನಾಡೀಶ್ವರ ಆಪ್ ಅದನ್ನ ಯಾರು ಹೀಲರ್ಸ್ ಇಟ್ಕೊಂಡಿದ್ದಾರೆ ಅಥವಾ ಇವನ್ ನಾರ್ಮಲ್ ಜನರುಗಳು ಇಟ್ಕೊಂಡಿದಾರಲ್ಲ, ಅವರು ಅದ್ರ ಮುಖಾಂತರ ಟ್ರೀಟ್ಮೆಂಟ್ಸ್ ಎಲ್ಲ ಓಪನ್ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಯಾರಿಗೆ ನಂಗೆ ಹೆಚ್ಚಿಗೆ ಕಲಿಬೇಕಂತಿದ್ಯೋ ಅವರು ಕಲಿತಾ ಇದ್ದಾರೆ. ಆಮೇಲೆ ನಾವ್ ಇದ್ರಲ್ಲಿ ಹೇಳ್ತೀವಿ ಆರ್ಗ್ಯಾನಿಕ್ ಆಗಿ ರೈಸ್ ಊಟ ಮಾಡ್ಬೇಕು ಅಂತೆಲ್ಲ. ಅಂದ್ರೆ ಯಾರ ಜನರಿಗೆ ಒಳ್ಳೆ ಆಹಾರ ಬೇಕು, ಯಾವ ಅಕ್ಕಿ ತಗೋಬೇಕು. ಸೊ ಆ ಅಕ್ಕೀಸ್ಗಳನ್ನ ನಾವು ಅವ್ರ ಊರಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಾವು ನಮ್ಮ ಆಪ್ ಅಲ್ಲೇನೆ ಇಟ್ಟಿದೀವಿ. ಅಲ್ಲಿಂದ ಅವ್ರು ಪರ್ಚೇಸ್ ಮಾಡ್ಬೋದು. ಇವನ್ ಒಂದ್ ಕಲರ್ ಬೇಕು, ಜಿಮ್ಮಿ ಬೇಕು, ಅದನ್ನು ನಾವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನಾವು ಜನಕ್ಕೆ ಅವ್ರಿಗೆ ಏನ್ ಬೇಕಲ್ಲ ಅದನ್ನ ಮನೆಗೆ ತಲುಪಿಸೋ ತರ ಎರಡನ್ನೂ ರೆಡಿ ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಈಸಿಯಾಗಿ ಈ ಡಿವೈಸ್ ತಗೊಂಡ್ರೆ ಎರಡೂ ಅನುಕೂಲ ಆದಂಗ ಆಗುತ್ತೆ. ಒಂದು ಮೊಬೈಲ್ ಅಲ್ಲಿ ನಿಮ್ಗೆ ಬಸವ ಅಕಾಡೆಮಿ ಆಪ್ ಇರುತ್ತೆ, ಪ್ಲಸ್ ಇದೊಂದು ಡಿವೈಸ್ ಒಂದು ತಗೊಂಡ್ಬಿಟ್ರೆ ಎರಡು ಸೆಪರೇಟ್ ಆಗಿ ನೀವು ಕಂಪ್ಲೀಟ್ ಆಗಿ ನಿಮ್ ಹೋಲಿಸ್ಟಿಕ್ ಆಗಿ ಹೀಲಿಂಗ್ ಮಾಡ್ಕೋಬಹುದು ಅಂತ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್. ಕಾರ್ತಿಕ್ ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಆಮೇಲೆ ಯಾರಿಗೆ ಡಿವೈಸ್ ಕೊಟ್ರೆ ಇಮಿಡಿಯೇಟ್ ಆಗಿ ಅದೇನಾದ್ರೂ ಇಶ್ಯೂಸ್ ಇದ್ರೆ ನಾವು ಸಾಲ್ವ್ ಮಾಡೋ ರೀತಿಯಲ್ಲಿ ಇದು ಅನುಕೂಲ ಆಗುತ್ತೆ. ಯಾವುದೇ ರೀತಿಯಾಗಿ ಇಶ್ಯೂಸ್ ಇದ್ರೆ ನಾಡೀಶ್ವರ ಆಪ್ ನ ಯಾರು ತಗೊಂಡಿರ್ತಾರೋ ನಿಮ್ ಟೆಲಿಗ್ರಾಮ್ ಗ್ರೂಪ್ ಗೆ ಆಡ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮ್ಗೆ ಏನೇ ಇಶ್ಯೂಸ್ ಬರ್ತಾ ಇದ್ರು ಅಲ್ಲಿ ಹಾಕಿ ನಮ್ ಟೆಕ್ ಟೀಮ್ ದವರು ಅದನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಈಗ ಹೇಳಿದ್ನಲ್ಲ, ಈಗ 2 ದಿವಸದ ಹಿಂದೆ ಬಂದಿರೋ ನಮಗ್ ಫೀಡ್ಬ್ಯಾಕ್ ಸರ್ ನಮ್ಗ್ ತಂಬಾಕ್ ಹಾಕೊಂಡ್ ಬರ್ತಾರೆ ನಾಲ್ಗೆ. ಸೊ ಅದು ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ನಮ್ ಟೀಮ್ ಅವರು ಅದನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಯಾವ ರೀತಿಯಾಗಿ ಜನರ ಫೀಡ್ಬ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳಿ. ಸೊ ಅಲ್ಲಿ ಇಶ್ಯೂಸ್ ಅನ್ನ ನಾವು ಅಡ್ರೆಸ್ ಮಾಡ್ತೀವಿ. ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಗೊತ್ತಾಗಲ್ಲ ಅಂದ್ರೆ ನಮ್ದು 405 ನಂಬರ್ ಇದೆಲ್ಲ ಅಲ್ಲಿ ಕಾಲ್ ಮಾಡಿದ್ರೆ ಅಲ್ಲಿ IVR ಬಂದು 3 ಅಂತ ಪ್ರೆಸ್ ಮಾಡಿದ್ರೆ ಅದು ಸೀದಾ ನಾಡೀಶ್ವರ ರೆಸ್ಪೆಕ್ಟಿವ್ ಪರ್ಸನ್ಸ್ ಗೆ ಹೋಗುತ್ತೆ. ಅವರಿಗೂ ಸಹ ನೀವು ಕಾಲ್ ಮುಖಾಂತರ ನಿಮ್ ಪ್ರಾಬ್ಲಮ್ಸ್ ಏನ್ ಇಶ್ಯೂಸ್ ಆಗ್ತಾ ಇದೆ ಅವ್ರು ತಿಳಿಸಿದ್ರೆ ಅವ್ರು ನಮ್ ಟೆಕ್ ಟೀಮ್ ಮಟ್ಟ ಬಂದು ನಾವು ಸಾಲ್ವ್ ಮಾಡ್ತೀವಿ ಇಶ್ಯೂಸ್. ನೋಡಿ ವೀಕ್ಷಕರೇ, ಸೊ ಅಂಡ್ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಅದ್ 405 ನಂಬರ್ ಕಾಲ್ ಮಾಡಿ 3 ಅಂತ ಒತ್ತಿದಾಗ ಆ ಫೋನ್ ಬರೋ ಸೀದಾ ಕೈಲಾಶ್ ಸರ್ಗೆ ಬರುತ್ತೆ. ಹೌದು, 415 ಬರುತ್ತೆ ಕಾಲು. ಇದು ಯಾವಾಗ್ಲೂ ಯಾವುದೇ ಇಶ್ಯೂಸ್ ಇದ್ದಾಗ ನಾವು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಕ್ಕೆ ರೆಡಿ ಇರ್ತೀವಿ. ಯಾಕೆಂದ್ರೆ ಈ ಡಿವೈಸ್ ಥ್ರೂ ಔಟ್ ದ ವರ್ಲ್ಡ್ ಎಲ್ಲರಿಗೂ ತಲುಪಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಬಸವರಾಜ್ ಸರ್ ಇರೋದ್ರಿಂದ ಸೊ ಯಾವುದೇ ಕ್ಷಣದಲ್ಲಿ ನೀವು ಯಾವುದೇ ಇದರಲ್ಲಿ ಫೋನ್ ಮಾಡಿದ್ರು ರಿಸೀವ್ ಮಾಡಕ್ಕೆ ನಾನೇ ಪರ್ಸನಲ್ ಆಗಿರ್ತೀನಿ. ಸೊ ಹಾಗೆ ಯಾರಿಗೂ ಏನು ತೊಂದರೆ ಆಗೋದು
ಮಾಡಬಾರ್ದು, ಆಗಬಾರ್ದು ಮುಂದೆ ಅಂತ. ಸೊ ಯಾವುದೇ ಇಶ್ಯೂ ಇರಲಿ, ಸಪೋಸ್ ಹೆಂಗ್ ತಗೊಳ್ಳೋದು ಪಲ್ಸು, ಯಾವ ತರ ಏನಾದ್ರು ಕನೆಕ್ಟ್ ಮಾಡೋದು ಹೆಂಗೆ, ಎಲ್ಲ ತರನು ನಾವು ವಿಡಿಯೋಸ್ ಮೂಲಕನೂ ಹೇಳ್ತಾ ಇರ್ತೀವಿ. ನೀವಿಲ್ಲ ಅಂದ್ರೆ ವಾಟ್ಸ್ಆಪ್ ಕಾಲಲ್ಲಿ ಮಾಡಿದ್ರು ನಾವು ಆನ್ಲೈನ್ ಆಗಿ ಹೇಳ್ಕೊಡ್ತೀವಿ ಕ್ಲೀನ್ ಆಗಿ. ಓಕೆ, ಯಾವುದೇ ತೊಂದರೆ ಆಗಬಾರ್ದು ಅಂತ. ಆಮೇಲೆ ಕ್ಲಿನಿಕ್ ಬಂದ್ರೂ ನಾವು ಇದರಲ್ಲಿ ಹೇಳ್ಕೊಡ್ತೀವಿ ಯಾರಿಗೆ ಏನೇ ಅನುಕೂಲ ಆಗ್ಬೇಕು ಅಂದ್ರೆ. ಆಮೇಲೆ ಎಷ್ಟು ದಿನ ಇರುತ್ತೆ ಸರ್ ಈ ಆಫರ್? ಸೊ ಈಗ ಜುಲೈ 13 ಇಂತ್ರ 999 ಆಫರ್ ಏನ್ ಸ್ಟಾರ್ಟ್ ಆಗ್ತಾ ಇದೆಯೋ ಇದು ಲಿಮಿಟೆಡ್ ಆಫರ್. ಅಂದ್ರೆ ಸೊ ಈ ಜುಲೈ 13 ಇಂತ್ರ ಏನ್ ಸ್ಟಾರ್ಟ್ ಆಗ್ತಾ ಇದೆಯಾ 9999 ಆಫರ್, ಸೊ ಇದು ಏನಿದೆ ಈ ಜುಲೈ 13 ಇಂತ್ರ 25th ವರೆಗೂ. ಸೊ ಇದು ಲಿಮಿಟೆಡ್ ಆಫರ್. ಅದು ಇದು ಎದಕ್ ಬಿಡ್ತಾ ಇದೀವಿ ಅಂದ್ರೆ ಹೊಸ ಫೀಚರ್ಸ್ ಬಿಟ್ಟಿದೀವಿ, ಇನ್ನೂ ಜಾಸ್ತಿ ಜನ ನಮಗ್ ತಗೋಬೇಕಂತ ಆಸೆ ಇದೆ ಅಂತ ಹೇಳಿ ಜಾಸ್ತಿ ರಿಕ್ವೆಸ್ಟ್ ಗಳು ಬಂದಿದ್ದಕ್ಕೆ ಸೊ ಈ ಒಂದು ಲಿಮಿಟೆಡ್ ಪೀರಿಯಡ್ ಗೆ ಈ ಆಫರ್ ಬಿಡ್ತಾ ಇದೀವಿ. ಸೊ 13 ಇಂತ್ರ 25th ಡೇಟ್ ನ ನೋಟ್ ಮಾಡ್ಕೊಂಡ್ಬಿಡಿ. ಸೊ ಈ ಡೇಟ್ ಅಲ್ಲಿ ಅಷ್ಟೇ ನಮ್ಗೆ ಈ ಒಂದು ಡಿವೈಸ್ 9999 ಪ್ರೈಸ್ ಗೆ ಸಿಗುತ್ತೆ. ಓಕೆ, ಸೊ ನೋಡಿ ವೀಕ್ಷಕರೇ, ಬರೀ ಈ 13th ಇಂದ 25th ವರೆಗೂ ಈ ಡಿವೈಸ್ ನಮಗೆ ವೆರಿ ಬೆಸ್ಟ್ ಆಫರ್ ಅಲ್ಲಿ ಅಂದ್ರೆ 9999 ಅಲ್ಲಿ ಸಿಗ್ತಾ ಇದೆ. ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಗೆ ಯಾವುದೇ ತೊಂದರೆ ಆಗದೆ ಇರೋ ತರ ಈ ನಾಡಿ ಸ್ವರ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಹಂಗೆ ಈ ಕಾರ್ತಿಕ್ ಸರ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಡಿವೈಸ್ ಮಾಡೋದ್ರಿಂದ. ಸೊ ಅವ್ರ ಎಫರ್ಟ್ ತುಂಬಾ ಇದೆ ಇದರಲ್ಲಿ. ಸೊ ಹಾಗಾಗಿ ಈ ಫೀಚರ್ಸ್ ನ ನೀವೆಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಇನ್ನೊಂದ್ಸಲಿ ಧನ್ಯವಾದ ಹೇಳ್ತೀವಿ ನಮ್ಮ ಕಾರ್ತಿಕ್ ಸರ್ಗೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು.